ಸೊ ಹಲೋ ಎವ್ರಿವನ್, ಹೇಗಿದ್ದಾರೆ ಎಲ್ಲರೂ? ವೆಲ್ಕಮ್ ಟು ಶ್ರೀನಿವಾಸ IAS ಅಕಾಡೆಮಿ. ಸೊ ನಿಮ್ಗೆ ಗೊತ್ತಿದ್ದಂಗೆ ನಾವು ಫ್ರೀ ಯೂಟ್ಯೂಬ್ ಸಿರೀಸನ್ನು ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ಇವಾಗ ನಾವು ಫಸ್ಟು ರೀಸನಿಂಗ್ ಕಾನ್ಸೆಪ್ಟ್ ವೈಸನ್ನು ರೀಸನಿಂಗ್ ಕಾನ್ಸೆಪ್ಟ್ ವೈಸ್ ನಾವು ಒಂದೊಂದು ಚಾಪ್ಟರನ್ನು ನೋಡ್ತಾ ಇದ್ದೀವಿ. ಸೊ ಹಾಗಿದ್ರೆ ಇಲ್ಲಿವರೆಗೆ ಯಾವುದೆಲ್ಲ ಮುಗಿದಿದೆ, ದಟ್ ಈಸ್ ಕೋಡಿಂಗ್ ಡಿಕೋಡಿಂಗ್ ಆಗಿದೆ, ರೈಟ್, ಕ್ಲಾಸಿಫಿಕೇಷನ್ ಆಗಿದೆ, ಅನಾಲಜಿ ಆಗಿದೆ. ಯಾರು ಇನ್ನೂ ನೋಡಿಲ್ಲ, ಗೋ ಆ್ಯಂಡ್ ವಾಚ್ ದ್ಯಾಟ್. ನಿಮಗೆ ಎಲ್ಲ ಬ್ಯಾಂಕ್ ಎಕ್ಸಾಮ್ ಆಗಲಿ, SSC ಎಕ್ಸಾಮ್ ಆಗಲಿ, RRB ಎಕ್ಸಾಮ್ ಆಗಲಿ, ರೈಟ್, ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಗೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ವಿಲ್ ಸ್ಟಾರ್ಟ್ ದ ಸೆಷನ್ ದಟ್. ಸೊ ಇವತ್ತಿನ ಸೆಷನ್ಸಲ್ಲಿ ಏನಿದೆ? ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ನಾವು ಸಿಲಾಗಿಸಮ್ ಚಾಪ್ಟರನ್ನು ನೋಡ್ತಾ ಇದ್ದೀವಿ. ಸಿಲಾಗಿಸಮ್ ಚಾಪ್ಟರನ್ನು ನಾವು ನೋಡೋಣ. ಓಕೆ, ಸೊ ಹಾಗಿದ್ರೆ ಫಸ್ಟ್ ಆಫ್ ಆಲ್ ನಮಗೆ ಸಿಲಾಗಿಸಮ್ ಅಂದರೆ ಏನು ಗೊತ್ತಿರಬೇಕಾ? ರೈಟ್. ಸೊ ಫಸ್ಟ್ ಆಫ್ ಆಲು ಸಿಲಾಗಿಸಮ್ ಅಂದರೆ ಏನಿರುತ್ತೆ ಸಿಲಾಗಿಸಮ್ ಅಂದರೆ? ರೈಟಾ, ಸಿಲಾಗಿಸಮ್ ಅಂದರೆ ನೀವು ಒಂಥರ ತರ್ಕ ಮಾಡೋದು, ರೈಟ್. ಸೊ ಇದರಲ್ಲಿ ನಿಮಗೆ 4 ಟೈಪ್ಸಲ್ಲಿ ಕ್ವಶನ್ಸನ್ನು ಕೇಳಿರ್ತಾರೆ. ಓಕೆ, ಸೊ ದಟ್ ಈಸ್ ಯಾವ್ಯಾವ ಟೈಪು ಅದನ್ನು ನಾವು ನೋಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲು ಟೈಪ್ ನೋಡಬೇಕಾದ್ರೆ ಫಸ್ಟ್ ವಿಲ್ ಬಿ ಬೇಸಿಕ್ ಇರುತ್ತೆ. ಬೇಸಿಕ್ಕಾಗಿ ಕೇಳಿರೋದು ಎಲ್ಲದರಲ್ಲಿ ಬೇಸಿಕ್ ಕಾನ್ಸೆಪ್ಟನ್ನು ನಾವು ನೋಡೋಣ. ಆಮೇಲೆ ಐದರ್ ಆರ್ ಕಾನ್ಸೆಪ್ಟ್, ಯಾವ್ಯಾವ ಕಾನ್ಸೆಪ್ಟನ್ನು ನಾವು ನೋಡೋಣ? ದಟ್ ಈಸ್ ಫಸ್ಟ್ ಆಫ್ ಆಲು ಬೇಸಿಕ್ ಕಾನ್ಸೆಪ್ಟ್, ರೈಟ್. ನೆಕ್ಸ್ಟ್ ಐದರ್ ಆರ್ ಅಂತ ಬರುತ್ತೆ, ರೈಟಾ, ಐದರ್ ಆರ್. ಥರ್ಡ್ ಏನು ಬರುತ್ತೆ? ದಟ್ ಈಸ್ ಪಾಸಿಬಿಲಿಟಿ. ಫೋರ್ತ್ ಏನು ಬರೋದು? ಅದರಲ್ಲಿ ಬೇರೆ ಬೇರೆ ಲೈಕ್ ಕೋಡೆಡ್ ಇರುತ್ತೆ, ರೈಟ್, ಕೋಡೆಡ್ ಆರ್ ರಿವರ್ಸ್ ಸಿಲಾಗಿಸಮ್ ಅಂತ ಕೂಡ ಕೇಳಿರ್ತಾರೆ. ಓಕೆ, ಲೈಕ್ ದಿಸ್. ಫಸ್ಟ್ ಆಫ್ ಆಲು ನಾವು ಇವತ್ತಿನ ಕ್ಲಾಸಲ್ಲಿ ಬೇಸಿಕ್ಸನ್ನು ನಾವು ನೋಡೋಣ. ಹಾಗಿದ್ರೆ ಫಸ್ಟ್ ಆಫ್ ಆಲ್ ಸಿಲಾಗಿಸಮ್ ನೋಡಬೇಕಾದ್ರೆ ಬೇಸಿಕ್ಕಾಗಿ ನಮಗೆ ಏನು ಗೊತ್ತಿರಬೇಕು? ಓನ್ಲಿ ಇದರಲ್ಲಿ ನಿಮಗೆ 4 ಸ್ಟೇಟ್ಮೆಂಟ್ಸ್ ಗೊತ್ತಿರಬೇಕು, ರೈಟ್. 4 ಸ್ಟೇಟ್ಮೆಂಟ್ಸ್ ನಿಮಗೆ ಫಸ್ಟ್ ಇದರಲ್ಲಿ ಗೊತ್ತಿರಬೇಕು. ದಟ್ ಈಸ್ ವಾಟ್, ಯಾವ್ಯಾವ 4 ಸ್ಟೇಟ್ಮೆಂಟ್ಸ್? ಓಕೆ, 4 ಸ್ಟೇಟ್ಮೆಂಟ್ಸ್ ನಿಮಗೆ ಗೊತ್ತಿರಬೇಕು. ಹಾಗೆ ನಾವು ಸಿಲಾಗಿಸಮನ್ನು ವೆನ್ ಡಯಾಗ್ರಾಮಿಂದ ಡಿನೋಟ್ ಮಾಡ್ತೀವಿ. ದಟ್ ಈಸ್ ವಾಟ್? ವೆನ್ ಡಯಾಗ್ರಾಮ್ ಅಂತಲೂ ನೀವು ಸ್ಕೂಲಲ್ಲೆಲ್ಲ ಕಲ್ತಿರ್ಬೋದು, ರೈಟ್. 10th ಕ್ಲಾಸ್ವರೆಗೂ ನೀವು ಏನು ಕಲ್ತಿರ್ಬೋದು? ವೆನ್ ಡಯಾಗ್ರಾಮ್ ಹೇಗೆ ಡ್ರಾ ಮಾಡೋದು ಅದನ್ನು ಕಲ್ತಿರ್ಬೋದು, ರೈಟ್. ಸೊ ಸಿಲಾಗಿಸಮನ್ನು ನಾವು ವೆನ್ ಡಯಾಗ್ರಾಮಲ್ಲಿ ಮಾಡ್ತೀವಿ, ರೈಟ್. ಸೊ ಫಸ್ಟ್ ಆಫ್ ಆಲ್ ಯಾವ್ಯಾವ ಸ್ಟೇಟ್ಮೆಂಟ್ಸು ನಿಮಗೆ ಗೊತ್ತಿರಬೇಕು? ಯಾವ್ಯಾವ ಸ್ಟೇಟ್ಮೆಂಟ್ಸ್ ಗೊತ್ತಿರಬೇಕು? ಆಲ್, ರೈಟ್. ಆಲ್, ARB ಅಂತ. ಇದನ್ನು ನೀವು ಇವಾಗ ವೆನ್ ಡಯಾಗ್ರಾಮಲ್ಲಿ ಹೇಗೆ ರಿಪ್ರೆಸೆಂಟ್ ಮಾಡ್ತೀರಾ? ರೈಟ್, ಆಲ್ ARB. ಎಲ್ಲ A ಏನಿದೆ ಬಿಯಲ್ಲಿ ಇದೆ, ರೈಟ್. ಸೊ ಹೇಗೆ ರಿಪ್ರೆಸೆಂಟ್ ಮಾಡ್ತೀರಾ ಅದನ್ನು? ಸೊ ಎಲ್ಲ A ಏನಿದೆ ಅದೆಲ್ಲ ಎದರಲ್ಲಿದೆ? ಟೋಟಲ್ ಬಿಯಲ್ಲಿ ಇದೆ ಅಂತ. ಈಗೇನು ನೋಟ್ ಮಾಡ್ತೀರಾ? ಇದನ್ನೇನು ವೆನ್ ಡಯಾಗ್ರಾಮಲ್ಲಿ. ಆಲ್ವೇಸ್ ಸಿಲಾಗಿಸಮಲ್ಲಿ ಏನಿದೆ, ನಾವು ವೆನ್ ಡಯಾಗ್ರಾಮ್ ಮುಖಾಂತರ ಇದನ್ನು ಸ್ಟಡಿ ಮಾಡ್ತೀವಿ, ರೈಟ್. ಓಕೆ, ಸೊ ಎಲ್ಲ A ಏನಿದೆ ಬಿಯಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆಲ್ ARB ಅಂದರೆ, ರೈಟ್ ಅಲ್ವಾ? ನೆಕ್ಸ್ಟ್ ಏನು ಹೇಳಿರ್ತಾರೆ? ಸೆಕೆಂಡ್ ಸ್ಟೇಟ್ಮೆಂಟು ಸಮ್ ARB. ಕನ್ನಡದಲ್ಲಿ ಏನಂತೀರಾ? ಸಮ್ ARB ಮೀನ್ಸ್ ವಾಟ್? ಕೆಲವು A B ಇದೆ ಅಂತ ಅರ್ಥನಾ? ಸಮ್ ARB, ರೈಟ್. ಸೊ ಅದನ್ನು ಹೆಂಗೆ ಮಾಡ್ತೀರಾ? ಕೆಲವು A B ಅಲ್ಲಿ ಇದೆ. ಸೊ ಇದನ್ನು ಹೇಗೆ ಡ್ರಾ ಮಾಡ್ತೀರಾ? ಇವಾಗ A ಇದೆ, ರೈಟ್, ಈ A ಪಾರ್ಟ್ ಇದೆ, ಇದರಲ್ಲಿರೋ ಸ್ವಲ್ಪ ಪಾರ್ಟು ಬಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ, ರೈಟ್ ಅಲ್ವಾ? ಸಮ್ ARB ಅಂತ. ಸಮ್ A part is in B, right. Some part of A is in B. ಹೀಗೆ ನಾವು ಎದಕ್ಕೆ ಮಾಡ್ತೀವಿ? ಸಮ್ ARBಗೆ ನಾವು ಡಿನೋಟ್ ಮಾಡ್ತೀವಿ, ರೈಟ್. ಸೊ ನೆಕ್ಸ್ಟ್ ಸಮ್ AR not B. ವಾಟ್? ಸಮ್ AR not B. ಇದನ್ನು ಹೇಗೆ ಮಾಡ್ತೀರಾ? ಸಮ್ A not B. ಸಮ್
ಎ ಅಲ್ಲಿರೋ ಸಮ್ ಪಾರ್ಟು ಬಿ ಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ರೈಟಾ. ಕೆಲವು ಎ ಪಾರ್ಟು ಬಿ ಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೇಗೆ ಡಿನೋಟ್ ಮಾಡ್ತೀರಾ? ಇವಾಗ ಎ ಇದೆ, ಟೋಟಲ್ ಫುಲ್ ಎ ಇದೆನಾ, ರೈಟ್. ಸೊ ಇದರಲ್ಲಿರೋ ಸ್ವಲ್ಪ ಪಾರ್ಟು, ರೈಟ್, ಸ್ವಲ್ಪ ಏನಿದೆ ಇದನ್ನು ಪಾರ್ಟು ಎದರಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ, ಬಿ ಯಲ್ಲಿ ಇಲ್ಲ, ನಾಟ್ ಇನ್ ಬಿ, ಬಿ ಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ರೈಟಾ. ಇದನ್ನು ಡಿನೋಟ್ ಮಾಡೋಕ್ಕೆ ಇದನ್ನು ನಿಮಗೆ ಡಯಾಗ್ರಾಮ್ ಮಾಡೋಕ್ಕೆ ನಿಮಗೆ ಫಸ್ಟ್ ಬರಬೇಕು, ರೈಟ್. ಸೊ ಸಮ್ ಎ ಆರ್ ನಾಟ್ ಬಿ ಆಯಿತು. ನೆಕ್ಸ್ಟ್ ನೋ ಎ ಈಸ್ ಬಿ. ಯಾವುದು ಎ ಬಿ ಯಲ್ಲಿ ಇಲ್ಲ ಅಂತ ಇದನ್ನು ಹೇಗೆ ಮಾಡ್ತೀರಾ ಡ್ರಾ? ಹೇಗೆ ರಿಪ್ರೆಸೆಂಟ್ ಮಾಡ್ತೀರಾ? ಇದನ್ನು ಎಲ್ಲ ಹೇಗೆ ರಿಪ್ರೆಸೆಂಟ್ ಮಾಡೋದು ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಆಲ್ ಎ ಆರ್ ಬಿಯನ್ನು ಹೇಗೆ ರಿಪ್ರೆಸೆಂಟ್ ಮಾಡ್ತೀರಾ? ಎಲ್ಲ ಎ ಏನು ಬರುತ್ತೆ, ಬಿ ಒಳಗಡೆ ಬರುತ್ತೆ, ರೈಟಾ. ಇದೇನಾಗಿದೆ ಆಲ್ ಎ ಆರ್ ಬಿ. ಹಾಗೆ ಸೇಮ್ ಸಮ್ ಎ ಆರ್ ಬಿಗೆ ಹೇಗೆ ರಿಪ್ರೆಸೆಂಟ್ ಮಾಡ್ತೀರಾ? ಕೆಲವು ಎ ಏನಿದೆ ಬಿ ಯಲ್ಲಿ ಇದೆ, ಸಮ್ ಪಾರ್ಟ್ ಆಫ್ ಎ ಏನಿದೆ ಬಿ ಯಲ್ಲಿ ಇದೆ ಅಂತ, ರೈಟಾ. ಸೊ ಇವಾಗ ಸಮ್ ಎ ಆರ್ ನಾಟ್ ಬಿ ಅದನ್ನು ಹೇಗೆ ಮಾಡ್ತೀರಾ? ಸಮ್ ಎ ಯಲ್ಲಿರೋ ಸಮ್ ಪಾರ್ಟು ಕ್ರಾಸ್ ಅಂದರೆ ಇಲ್ಲ, ರೈಟ್, ನಾಟ್, ಬಿ ಯಲ್ಲಿ ಇಲ್ಲ ಅಂತ ಅರ್ಥ, ರೈಟ್. ನೋ ಎ ಈಸ್ ಬಿ. ಯಾವುದು ಎ ಬಿ ಯಲ್ಲಿ ಬರೋಂಗಿಲ್ಲ, ರೈಟ್. ಇದನ್ನೇ ಹೇಳ್ತಾ ಇದ್ದಾರಾ? ಯಾವುದು ಎ ಬಿ ಯಲ್ಲಿ ಇಲ್ಲ, ಅದರ ಅರ್ಥ ಇವರಿಬ್ಬರು ವಾಟ್ ದುಶ್ಮನ್ ಇದ್ದ ಹಾಗೆನಾ, ರೈಟ್. ಸೊ ಯಾವುದು ಎ ಬಿ ಯಲ್ಲಿ ಇಲ್ಲ ಅಂತ. ಹೀಗೆ ಇದನ್ನು 4 ಸ್ಟೇಟ್ಮೆಂಟನ್ನು ರೀಪ್ರೆಸೆಂಟ್ ಮಾಡಬೇಕು. ದೀಸ್ ಆರ್ ದ ಬೇಸಿಕ್ 4 ಸ್ಟೇಟ್ಮೆಂಟ್ಸ್. ಈ ಸ್ಟೇಟ್ಮೆಂಟ್ಸ್ ಮೇಲೆ ನಿಮಗೆ ಎಲ್ಲ ಕ್ವಶನ್ ಸಿಕ್ಕಿರುತ್ತೆ, ಓಕೆ. ಸೊ ಹೇಗೆ ಕ್ವಶನ್ ಕೇಳಿರ್ತಾರೆ, ರೈಟ್, ಅದನ್ನು ಬೇಕಾ ಇವಾಗ ನಮಗೆ ಹೇಗೆ ಕ್ವಶನ್ ಕೇಳಿರ್ತಾರೆ, ರೈಟ್. ಸೊ ಅದನ್ನು ಕೂಡ ನೋಡೋಣ. ಅದ್ರಿಗಿಂತ ಮೊದಲು ನಾವೇನು ಮಾಡೋಣ, ಇದರಲ್ಲಿ ಡೆಫಿನೆಟ್ ಕೇಸ್ ಅಂತ ಬರುತ್ತೆ. ಸಿಲಾಗಿಸಮ್ ಅಂದರೆ ನೀವು ಏನು ಮಾಡಬೇಕು ಅದನ್ನು ಫಸ್ಟು ನೋಡೋಣ, ಓಕೆ, ರೈಟ್. ಇದರಲ್ಲಿ ಏನಿರುತ್ತೆ, ಸಿಲಾಗಿಸಮ್ ಅಂದರೆ ನಿಮಗೆ ಡೆಫಿನೆಟ್ ಕೇಸ್ ಅಂತ ಕೊಟ್ಟಿರ್ತಾರೆ. ಒಂದು ಡೆಫಿನೆಟ್, ಇನ್ನೊಂದು ಪಾಸಿಬಿಲಿಟಿ ಅಂತ ಇರುತ್ತೆ, ಡೆಫಿನೆಟ್ ಕೇಸ್. ಸೊ ಫಸ್ಟ್ ಆಫ್ ಆಲ್ ನಾವು ಡೆಫಿನೆಟ್ ಆಗಿ ನೋಡಬೇಕಾದ್ರೆ ಇಲ್ಲಿ ನಿಮಗೆ ಕ್ವಶನಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೋ ಅದರಲ್ಲಿ ಏನು ಕಾಣಿಸ್ತಾ ಇದೆ, ಅವ್ರು ಏನು ಹೇಳ್ತಾ ಇದ್ದಾರೋ ಅದು 100% ಟ್ರೂ ಇರುತ್ತೆ, ಓಕೆ, 100%. ದಟ್ ಮೀನ್ಸ್ ಇವಾಗ ನಾನು ಹೇಳ್ತಾ ಇದ್ದೀನಿ ಆಲ್ ಫ್ಲವರ್ಸ್ ಆರ್ ಬರ್ಡ್ಸ್ ಅಂದರೆ ಎಲ್ಲ ಫ್ಲವರ್ಸು ಬರ್ಡ್ಸ್, ಅವ್ರೇನು ಹೇಳ್ತಾ ಇದ್ದಾರೋ ಅದು ಮಾತ್ರ ನಿಜವಿರುತ್ತೆ, ರೈಟ್. ಸೊ ನೀವು ಏನೇ ಬೇರೆ ಆದರೂ ನೀವು ಪಾಸಿಬಲ್ ಅಂದ್ಕೊಳ್ಬೋದು, ನಿಮ್ಗೆ ಗೊತ್ತಿದೆ ಇವಾಗ ಎಲ್ಲ ಫ್ಲವರ್ಸ್ ಬರ್ಡ್ಸ್ ಇದೆನಾ, ಇಲ್ಲ, ಬಟ್ ಅವ್ರೇನು ಹೇಳ್ತಾ ಇದ್ದಾರೆ ಅದು ಮಾತ್ರ ನಿಜವಿರುತ್ತೆ, ರೈಟಾ. ಸೊ ಸಿಲಾಗಿಸಮಲ್ಲಿ ಏನಿದೆ ಅವ್ರೇನು ಹೇಳ್ತಾರೋ ಅದು ಮಾತ್ರ ನಿಜ, ಬೇರೆ ಎಲ್ಲ ಏನಿರುತ್ತೆ ರಾಂಗ್ ಇರುತ್ತೆ. ಸೊ ದಿಸ್ ಈಸ್ ವಾಟ್ ಅ ಡೆಫಿನೆಟ್ ಕೇಸ್. ಸೊ ನಿಮಗೆ ಡೆಫಿನೆಟ್ ಆಗಿ ಎಲ್ಲ ಫ್ಲವರ್ಸು ಬರ್ಡ್ಸ್ ಇರಬೇಕಂದ್ರೆ ನಿಮಗೆ ಅಲ್ಲಿ ಡಯಾಗ್ರಾಮಲ್ಲಿ ಎಲ್ಲ ಫ್ಲವರ್ಸು ಬರ್ಡ್ಸ್ ಕಾಣಬೇಕು, ಆವಾಗ ಮಾತ್ರ ನಿಮ್ಮ ಆನ್ಸರ್ ಕರೆಕ್ಟ್ ಆಗುತ್ತೆ, ಇಲ್ಲ ಅಂದರೆ ರಾಂಗ್ ಆಗುತ್ತೆ, ರೈಟಾ. ಸೊ ಇದರಲ್ಲಿ 100% ಶ್ಯೂರಿಟಿ ಇರಬೇಕು ಆರ್ 100% ಟೋಟಲ್ ಆಗಿ ಟ್ರೂ ಇರಬೇಕು, ಡೆಫಿನೆಟ್ಲಿ ಫಾಲೋ ಆಗಬೇಕು, ವಾಟ್ ಡೆಫಿನೆಟ್ಲಿ ಟ್ರೂ ಇರಬೇಕು, ರೈಟ್. ಸೊ ಹೇಗೆ ಕೇಳಿರ್ತಾರೆ ಕ್ವಶನ್ಸ್ ಅಂದರೆ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಓನ್ಲಿ 1 ಸ್ಟೇಟ್ಮೆಂಟ್ ಇದೆ, ಬಟ್ ನಿಮಗೆ ಎಕ್ಸಾಮಲ್ಲಿ 1, 2, 3 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿರ್ತಾರೆ, ಕನ್ಕ್ಲೂಷನ್ಸ್ ಕೂಡ ಕೊಟ್ಟಿರ್ತಾರೆ, ಕನ್ಕ್ಲೂಷನ್ಸ್ ಇರುತ್ತೆ. ಅಂದರೆ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅದನ್ನು ನೋಡೋಣ, ರೈಟಾ. ಸ್ಟೇಟ್ಮೆಂಟಲ್ಲಿ ಏನಿರುತ್ತೆ ಅದನ್ನು ವೆನ್ ಡಯಾಗ್ರಾಮಲ್ಲಿ ರೀಪ್ರೆಸೆಂಟ್ ಮಾಡಿ. ಸೊ ಹೇಗೆ ಮಾಡ್ತೀರಾ ರಿಪ್ರೆಸೆಂಟು? ಸ್ಟೇಟ್ಮೆಂಟ್ ಏನಿದೆ ಸಮ್ ಎ ಆರ್ ಬಿ, ರೈಟ್. ಸೊ ಹೌ ವಿಲ್ ಯು ರಿಪ್ರೆಸೆಂಟ್ ಇನ್ ಅ ವೆನ್ ಡಯಾಗ್ರಾಮ್? ಸಮ್ ಪಾರ್ಟ್ ಆಫ್ ಎ ಈಸ್ ಇನ್ ಅ ಬಿ, ರೈಟ್. ಈ ಥರನೇನಾ ಸಮ್ ಪಾರ್ಟ್ ಆಫ್ ಎ ಏನಿದೆ ಬಿ ಯಲ್ಲಿ ಇದೆ ಅಂತ. ಕನ್ಕ್ಲೂಷನ್ ಅಂತಂದರೆ ಇದ್ರ ಮುಖಾಂತರ ನಿಮಗೆ ಯಾವುದು ಕರೆಕ್ಟ್ ಕಾಣಿಸ್ತಾ ಇದೆಯೋ ಅದನ್ನೆಲ್ಲ ವಾಟ್ ಡೆಫಿನೆಟ್ಲಿ ಯಾವುದು ಟ್ರೂ ಆಗುತ್ತೋ ಅದು ನಿಮ್ಮದು ಆನ್ಸರ್ ಆಗುತ್ತೆ ಕನ್ಕ್ಲೂಷನಲ್ಲಿ, ರೈಟ್. ಸೊ ಸಮ್ ಬಿ ಆರ್ ಎ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸಮ್ ಪಾರ್ಟ್ ಆಫ್ ಬಿ ಎ ಅಲ್ಲಿ ಇದೆನಾ, ರೈಟ್. ಈ ಪಾರ್ಟ್ ಬಿದು ಕೂಡ ಇದೆನಾ, ಸೊ ಇದು ಕೂಡ ಎ ಅಲ್ಲಿ ಇದೆ. ಸೊ ಹಾಗಿದ್ರೆ ಕನ್ಕ್ಲೂಷನ್ ಕರೆಕ್ಟ್ ಆಗುತ್ತೆ, ರೈಟ್. ಸಮ್ ಎ ಆರ್ ನಾಟ್ ಬಿ ಅಂತ ಹೇಳ್ತಾ ಇದ್ದಾರೆ. ಸಮ್ ಎ ಆರ್ ನಾಟ್ ಬಿ ನಿಮಗೆ ಕಾಣ್ಬೋದು, ನೀವಂತ ಇದ್ದೀರಾ, ಇಲ್ಲಿ ಕಾಣಿಸ್ತಾ ಇದೆ ಮ್ಯಾಮ್, ರೈಟ್. ಇದರಲ್ಲಿರೋ ಏನಿದೆ ಪಾರ್ಟು ಬಿ ಅಲ್ಲಿ ಇಲ್ಲ ಅಂತ
ಕಾಣಿಸ್ತಾ ಇದೆ ನೋಡಿದರೆ. ಬಟ್ ಅವ್ರು ಹೇಳಿದಾರೆ ಅಲ್ಲಿ ಸ್ಟೇಟ್ಮೆಂಟಲ್ಲಿ. ಸೊ ಸಿಲಾಗಿಸಮ್ ಅಂದರೆ ಸ್ಟೇಟ್ಮೆಂಟಲ್ಲಿ ಏನು ಹೇಳಿರ್ತಾರೋ ಅದು ಮಾತ್ರ ಕರೆಕ್ಟ್ ಇರುತ್ತೆ, ರೈಟ್. ಉಳಿದಿರೋದು ನೀವು ಅಸ್ಯೂಮ್ ಮಾಡೋದೆಲ್ಲ ಇದರಲ್ಲಿ ರಾಂಗ್ ಇರುತ್ತೆ. ಡೆಫಿನೆಟ್ ಆಗಿ ಫಾಲೋ ಆಗಬೇಕು, ಅಂದರೆ ಅವ್ರು ಏನು ಹೇಳಿರ್ತಾರೋ ಅದು ಮಾತ್ರ ಕರೆಕ್ಟು. ಇಲ್ಲಿ ಹೇಳಿದ್ದಾರೆ ಅವರು ಸಮ್ಮೆಯಲ್ಲಿ ಪಾರ್ಟು ಬಿಯಲ್ಲಿ ಇಲ್ಲ ಅಂತ, ಓನ್ಲಿ ನಮಗೆ ಈ ಪಾರ್ಟು ಇದೆ ಅಂತ ಮಾತ್ರ ಹೇಳಿದ್ದಾರೆ. ಸೊ ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ನಮಗೆ, ರೈಟ್. ಹೋಗ್ಬೋದು, ಹೋಗದೇ ಇರ್ಬೋದು, ರೈಟ್, ಪಾಸಿಬಿಲಿಟಿ ಆಗ್ಬೋದು. ಬಟ್ ಅಲ್ಲಿ ಡೆಫಿನೆಟ್ ಆಗಿ ಕೇಳಿದ್ದಾರೆ. ಸೊ ಇಲ್ಲಿ ಕಾಣಿಸ್ತಾ ವಾಟಲ್ಲಿ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದೆನಾ? ಈ ಪಾರ್ಟ್ ಬಗ್ಗೆ ಗೊತ್ತಿದೆನಾ? ನೋ, ವಿ ಡೋಂಟ್ ನೋ, ರೈಟ್. ಸೊ ಅದಕ್ಕೋಸ್ಕರ ಏನಾಗಿರುತ್ತೆ, ಇದು ರಾಂಗ್ ಆಗಿರುತ್ತೆ, ರೈಟ್. ಸೊ ನೆಕ್ಸ್ಟ್, ಸಮ್ ಬಿ ಆರ್ ನಾಟ್ ಎ. ಸಮ್ ಪಾರ್ಟ್ ಆಫ್ ಬಿ ಎ ಅಲ್ಲಿ ಇಲ್ಲ ಅಂತ ನಿಮಗೆ ನೋಡಿದರೆ ಕಾಣಿಸ್ತಾ ಇದೆ. ಬಟ್ ದಿಸ್ ಪಾರ್ಟ್ ಬಗ್ಗೆ ನಿಮಗೆ ಸ್ಟೇಟ್ಮೆಂಟಲ್ಲಿ ಏನಾದರೂ ಹೇಳಿದಾರಾ? ಇಲ್ಲ. ಸೊ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೇಳಿದಾಗ ಮಾತ್ರ ಅದು ಕರೆಕ್ಟ್ ಇರುತ್ತೆ. ಹೇಳಿಲ್ಲ ಅಂತಂದರೆ ಅದು ರಾಂಗ್ ಇರುತ್ತೆ, ರೈಟ್. ಇಲ್ಲಿ ಕಾಣಿಸ್ಬೇಕು ನಿಮಗೆ ಆ ಥರ ಅಂದರೆ ಈ ಥರ ನೋ ಅಂತ, ಆವಾಗ ಮಾತ್ರ ನಿಮ್ದು ಏನಾಗಿರುತ್ತೆ, ನಾಟ್ ಅಂದರೆ ಆನ್ಸರು ಕರೆಕ್ಟಾಗಿಂದಿರುತ್ತೆ, ರೈಟ್. ಓಕೆ. ಸೊ ಆಲ್ ಎ ಆರ್ ಬಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಎ ಬಿ ಎಲ್ಲಿ ಕಾಣಿಸ್ತಾ ಇದ್ದಾನೆ ನಿಮಗೆ? ಕಾಣಿಸ್ತಾ ಇದೆನಾ? ನೋ. ಎಲ್ಲ ಬಿ ಎ ಅಲ್ಲಿದೆನಾ? ಇಲ್ಲ. ಯಾವುದು ಎ ಬಿ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಸಮ್ ಪಾರ್ಟ್ ಏನಿದೆ ಎ ಅಲ್ಲಿ ಇದೆ, ಸಮ್ ಪಾರ್ಟ್ ಬಿ ಕೂಡ ಇದೆ. ಸೊ ದಟ್ಸ್ ವೈ ಇದೂ ಆಗಲ್ಲ, ಇದು ಕೂಡ ಆಗಲ್ಲ, ರೈಟ್. ಅರ್ಥ ಆಗಿದ್ದೆನಾ? ಅಲ್ಲೇನು ಹೇಳ್ತಾ ಇದ್ದಾರೋ ಅದು ಮಾತ್ರ ಕರೆಕ್ಟ್ ಇರುತ್ತೆ. ಸಿಲಾಗಿಸಮಲ್ಲಿ ಅವ್ರೇನು ಹೇಳಿದಾರೋ ಅದು ಮಾತ್ರ ಟ್ರೂ. ಓಕೆ, ಇದನ್ನು ತಿಳ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗಲ್ಲ. ನೆಕ್ಸ್ಟ್, ಆಲ್ ಎ ಆರ್ ಬಿ ಸ್ಟೇಟ್ಮೆಂಟಲ್ಲಿರೋದು ನೀವು ವೆನ್ ಡಯಾಗ್ರಾಮಲ್ಲಿ ರಿಪ್ರೆಸೆಂಟ್ ಮಾಡಬೇಕಾ? ಹೇಗೆ ಮಾಡ್ತೀರಾ? ಆಲ್ ಎ ಆರ್ ಬಿ, ರೈಟ್. ಸೊ ಇವಾಗ ಕನ್ಕ್ಲೂಷನ್ ನೋಡಿ ಏನಿದೆ, ಸಮ್ ಬಿ ಆರ್ ಎ ಅಂತ, ಸಮ್ ಬಿ ಆರ್ ಎ ಅಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ಹಾಗಿದ್ರೆ ಇದು ಕರೆಕ್ಟ್ ಆಗುತ್ತಾ? ಸಮ್ ಬಿ ಆರ್ ಎ ಅಂದರೆ ಕೆಲವು ಬಿ ಎ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಕರೆಕ್ಟ್ ಇದೆನಾ? ರೈಟ್. ಇಲ್ಲಿರೋ ಪಾರ್ಟು ಇದೇನಿದೆ ಎ ಪಾರ್ಟ್, ಇದು ಫುಲ್ ಬಿ ಅಲ್ಲಿದೆ ಅಂದರೆ ಇದರಲ್ಲಿರೋ ಸಮ್ ಪಾರ್ಟು ಬಿ ಎ ಅಲ್ಲಿ ಇದೆನಾ? ರೈಟ್. ಕೆಲವು ಬಿ ಪಾರ್ಟ್ ಕೂಡ ಏನಿದೆ ಎ ಅಲ್ಲಿ ಇದೆ. ಸಮ್ ಎ ಆರ್ ನಾಟ್ ಬಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲ ಎ ಬಿ ಯಲ್ಲಿದೆ, ಅವ್ರು ಹೇಳೋದು ಸಮ್ ಎ ಆರ್ ನಾಟ್ ಬಿ ಅಂದರೆ ರಿವರ್ಸ್ ಆಗುತ್ತಲ್ಲ ಅದು. ಸೊ ಅದೇನಾಗುತ್ತೆ, ರಾಂಗ್ ಆಗುತ್ತೆ, ರೈಟ್. ಅರ್ಥ ಆಗ್ತಿದೆನಾ? ರೈಟ್. ಸಮ್ ಬಿ ಆರ್ ನಾಟ್ ಎ ಅಂತ ಹೇಳ್ತಾ ಇದ್ದಾರೆ. ನೀವು ಅನ್ಬೋದು ಇಲ್ಲಿರೋ ಪೋರ್ಷನ್ ಏನಿದೆ ಅಲ್ಲ, ಸೊ ಇದು ನಮಗೆ ಗೊತ್ತಿಲ್ಲ, ಇಲ್ಲಿ ಇಲ್ಲ. ಬಟ್ ನಮಗೆ ಅದ್ರ ಬಗ್ಗೆ ಡೆಫಿನೆಟ್ ಆಗಿ ಗೊತ್ತಿರಬೇಕು, ಆವಾಗ ಮಾತ್ರ ನಿಮ್ಮದು ಸಿಲಾಗಿಸಮಲ್ಲಿ ಕರೆಕ್ಟಾಗಿದ್ದಿರುತ್ತೆ. ಸೊ ಸಮ್ ಬಿ ಆರ್ ನಾಟ್ ಎ, ಇಲ್ಲಿರೋ ಪೋರ್ಷನ್ ಬಗ್ಗೆ ನಮಗೆ ಡೆಫಿನೆಟ್ ಆಗಿ ಗೊತ್ತಿಲ್ಲ, ಕಾಣಿಸ್ತಾ ಇದೆ ಬಟ್ ಡೆಫಿನೆಟ್ ಆಗಿ ನಮಗೆ ಗೊತ್ತಿಲ್ಲ. ಸೊ ಅದೇನಾಗುತ್ತೆ, ರಾಂಗ್ ಆಗುತ್ತೆ. ಓಕೆ. ಸಮ್ ಎ ಆರ್ ಬಿ, ಎಲ್ಲ ಎ ಬಿ ಯಲ್ಲಿದೆ ಅಂದರೆ ಕೆಲವು ಎ ಕೂಡ ಬಿ ಯಲ್ಲಿರುತ್ತಾ? ರೈಟ್. ಸೊ ಇವಾಗ ನೀವು ನೋಡಿ, ಫಾರ್ ಎಕ್ಸಾಂಪಲ್ ನಾನು ಕ್ಲಾಸ್ ಇರುತ್ತೆ, ಸೆಕ್ಷನ್ ಎ. ಓಕೆ, ಸೆಕ್ಷನ್ ಎ ಅಲ್ಲಿ ಇವಾಗ ಎಲ್ಲ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ ಇವಾಗ ಆಲ್ ಬಾಯ್ಸ್ ಆರ್ ಇನ್ ವಾಟ್ ಸೆಕ್ಷನ್ ಎ. ಅದರಲ್ಲಿ ನಾನು ಸಮ್ ಬಾಯ್ಸ್ ಆರ್ ಆಲ್ಸೋ ಇನ್ ಸೆಕ್ಷನ್ ಎ ಅಂತ ಹೇಳಿದರೆ, ಇನ್ನು ಕ್ಲಾಸ್ ಅಂತ ಹೇಳಿದರೆ ಕರೆಕ್ಟ್ ಆಗುತ್ತಾ? ಇಲ್ಲ, ಎಲ್ಲ ಬಾಯ್ಸ್ ಕ್ಲಾಸಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಅದರಲ್ಲಿ ಇವಾಗ ಕನ್ಕ್ಲೂಷನಲ್ಲಿ ನಾನು ಹೇಳ್ತಾ ಇರೋದು ಸಮ್ ಬಾಯ್ಸ್ ಕೂಡ ಕ್ಲಾಸಲ್ಲಿದ್ದಾರೆ. ಎಲ್ಲರೂ ಇದ್ದಾರೆ ಅಂದರೆ ಕೆಲವು ಜನ ಕೂಡ ಇದ್ದಿರ್ತಾರ, ರೈಟ್. ಇದೇ ಥರ ಇಲ್ಲಿ ಬರುತ್ತೆ. ಎಲ್ಲ ಎ ಬಿ ಯಲ್ಲಿದೆ ಅಂದರೆ ಸಮ್ ಪಾರ್ಟ್ ಆಫ್ ಎ ಕೂಡ ಏನಿರುತ್ತೆ, ಬಿ ಯಲ್ಲಿ ಇದೆ, ರೈಟ್. ಇಲ್ಲೊಂದು ಸ್ವಲ್ಪ ಪಾರ್ಟ್ ತೊಗೊಂಡ್ರೆ ಇದು ಕೂಡ ಬಿ ಯಲ್ಲಿ ಇದೆನಾ? ರೈಟ್. ಇದೇ ಥರ ಆಲ್ ಬಿ ಆರ್ ಎ ಅಂತ ಏನು ಹೇಳ್ತಾ ಇದ್ದಾರೆ, ಎಲ್ಲ ಬಿ ಎ ಅಲ್ಲಿ ಇದೆ ಅಂತ. ಇದೇನಾ ಎಲ್ಲ ಬಿ ಎ ಅಲ್ಲಿ? ಎಲ್ಲ ಬಿ ಎ ಅಲ್ಲಿ ಇದೆನಾ? ನಿಮ್ಗೆ ಕಾಣಿಸ್ತಾ ಇದೆನಾ? ಅವ್ರು ಹೇಳಿದಾರೆ, ಓನ್ಲಿ ಅವ್ರು ಹೇಳಿದ್ದು ಎಲ್ಲ ಎ ಬಿ ಯಲ್ಲಿ ಇದೆ. ಬಟ್ ಎಲ್ಲ ಬಿ ಎ ಅಲ್ಲಿ ಇದೆನಾ? ಇಲ್ಲ, ಸ್ವಲ್ಪ ಬಿ ಇದೆ, ರೈಟ್. ಬಟ್ ಎಲ್ಲ ಬಿ ಏನಿಲ್ಲ, ಎ ಅಲ್ಲಿ ಇಲ್ಲ. ಯಾವುದು ಎ ಬಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಎಲ್ಲ ಎ ಬಿ ಇದೆ. ಸೊ ಅವ್ರು ಹೇಳ್ತಾ ಇರೋದು ರಾಂಗ್. ನೋ ಬಿ ಈಸ್ ಎ, ಯಾವುದು ಬಿ ಎ ಅಲ್ಲಿ ಇಲ್ಲ ಅಂತೆ. ಬಟ್ ಸಮ್ ಪಾರ್ಟ್ ಆಫ್ ಬಿ ಏನಿದೆ
ಎ ಅಲ್ಲಿ ಇದೆ. ಸೊ ಅದು ಕೂಡ ಏನಾಗುತ್ತೆ, ರಾಂಗ್ ಆಗುತ್ತೆ. ರೈಟಾ? ಸೊ ಇದರಲ್ಲಿ ಏನಿದೆ, ಸಿಲಾಗಿಸಮಲ್ಲಿ 100% ಶ್ಯೂರಿಟಿ ಇರಬೇಕು, ಅಂದರೆ ಡೆಫಿನೆಟ್ ಆಗಿ ನಿಮಗೆ ಗೊತ್ತಿರಬೇಕು, ಆವಾಗ ಮಾತ್ರ ಕರೆಕ್ಟ್ ಆಗುತ್ತೆ. ಇಲ್ಲ ಅಂದರೆ ಕನ್ಕ್ಲೂಷನ್ಸ್ ರಾಂಗ್ ಆಗಿರುತ್ತೆ. ನೆಕ್ಸ್ಟ್, ಸಮ್ ಎ ಆರ್ ನಾಟ್ ಬಿ ಅಂತ ಏನಿದೆ ಸ್ಟೇಟ್ಮೆಂಟು, ಸಮ್ ಎ ಆರ್ ನಾಟ್ ಬಿ. ಇದನ್ನು ಹೇಗೆ ಮಾಡ್ತೀರಾ ವೆನ್ ಡಯಾಗ್ರಾಮಲ್ಲಿ ರಿಪ್ರೆಸೆಂಟು? ಸಮ್ ಇದೇ ಥರ ಅಲ್ವಾ, ಸಮ್ ಎ ಏನಿದೆ ಈ ಪಾರ್ಟು ಬಿಯಲ್ಲಿ ಇಲ್ಲ ಅಂತ. ಎಲ್ಲ ಪಾರ್ಟ್ ಅಂತ ಹೇಳ್ತಾ ಇಲ್ಲ ಅವರು, ಓನ್ಲಿ ಒಂದು ಸ್ವಲ್ಪ ಪಾರ್ಟು ಬಿಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದರೆ ಕನ್ಕ್ಲೂಷನ್ಸ್ ಏನಿದೆ, ಕನ್ಕ್ಲೂಷನ್ಸ್ ಏನು ಕೊಟ್ಟಿದ್ದಾರೆ, ಸಮ್ ಬಿ ಆರ್ ಎ ಇದೇನು ಅಲ್ಲಿ ಹೇಳಿದಾರ ಸಮ್ ಎ ಎಲ್ಲಿದೆ ಅಂತ? ಇಲ್ಲ. ರೈಟ್, ಸಮ್ ಎ ಬಿ ಎಲ್ಲಿದೆನಾ? ಇಲ್ಲ. ರೈಟ್, ಸಮ್ ಬಿ ಆರ್ ನಾಟ್ ಎ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಬಿ ಎ ಏನಿಲ್ಲ, ಬಿ ಯಲ್ಲಿ ಇಲ್ಲ. ಬಟ್ ಇದರಲ್ಲಿರೋ ಯಾವುದೇ ಪಾರ್ಟ್ ಬಗ್ಗೆ ನಿಮಗೆ ಗೊತ್ತಿದೆನಾ ಎ ಅಲ್ಲಿ ಹೋಗೋದಿಲ್ಲ ಅಂತ? ನಿಮಗೆ ಗೊತ್ತಿಲ್ಲ. ಇಲ್ಲಿರೋ ಸ್ವಲ್ಪ ಪಾರ್ಟು ಇದರಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿರೋ ಒಂದು ಸ್ವಲ್ಪ ಪಾರ್ಟು ಬಿ ಯಲ್ಲಿ ಹೋಗೋದಿಲ್ಲ ಅಂತ. ಬಟ್ ಬಿ ಯಲ್ಲಿರೋ ಯಾವುದೇ ಪಾರ್ಟ್ ಬಗ್ಗೆ ನಿಮಗೆ ಗೊತ್ತಿದೆನಾ? ಡೆಫಿನೆಟ್ ಆಗಿ ನಮಗೆ ಗೊತ್ತಿಲ್ಲ. ಸೊ ಅದು ಕೂಡ ಏನಾಗುತ್ತೆ, ರಾಂಗ್ ಆಗುತ್ತೆ. ರೈಟ್, ನೆಕ್ಸ್ಟ್, ಆಲ್ ಎ ಆರ್ ಬಿ, ಎಲ್ಲ ಎ ಬಿ ಯಲ್ಲಿ ಇದೆನಾ? ಇಲ್ಲ. ಸೊ ಅದು ಕೂಡ ಏನಾಗಿರುತ್ತೆ, ರಾಂಗ್ ಆಗಿರುತ್ತೆ. ಎಲ್ಲ ಬಿ ಎ ಯಲ್ಲಿ ಇದೆನಾ? ಇಲ್ಲ. ನೋ ಎ ಇಸ್ ಬಿ, ಯಾವುದು ಎ ಬಿ ಯಲ್ಲಿ ಇಲ್ಲನಾ? ಸ್ವಲ್ಪ ಎ ಬಿ ಯಲ್ಲಿ ಇಲ್ಲ. ಬಟ್ ಉಳಿದಿರೋ ಪೋರ್ಷನ್ ಬಗ್ಗೆ ನಿಮ್ಗೆ ಗೊತ್ತಿದೆನಾ? ಗೊತ್ತಿಲ್ಲ. ರೈಟ್, ಸೊ ದ್ಯಾಟ್ ಈಸ್ ವೈ ದ್ಯಾಟ್ ಈಸ್ ಆಲ್ಸೋ ರಾಂಗ್ ಆಗುತ್ತೆ. ಯಾವುದು ಬಿ ಎ ಅಲ್ಲಿ ಇದೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇದ್ರ ಬಗ್ಗೆ ಏನಾದರೂ ಗೊತ್ತಿದೆನಾ ನಿಮಗೆ? ಇಲ್ಲ, ಡೆಫಿನೆಟ್ ಆಗಿ ಗೊತ್ತಿಲ್ಲ. ಬಟ್ ನಮ್ಗೆ ಗೊತ್ತಿರೋದೇನು, ಈ ಒಂದು ಸ್ವಲ್ಪ ಪಾರ್ಟ್ ಬಗ್ಗೆ ಅಷ್ಟೇ. ರೈಟ್, ಓಕೆ, ಅರ್ಥ ಆಗಿದೆನಾ ಇದು? ನೆಕ್ಸ್ಟ್, ನೋ ಎ ಈಸ್ ಬಿ, ಯಾವುದು ಎ ಬಿ ಯಲ್ಲಿ ಇಲ್ಲ. ಸ್ಟೇಟ್ಮೆಂಟ್ ಪ್ರಕಾರ ಏನಿದೆ, ಯಾವುದು ಎ ಏನಿಲ್ಲ, ಬಿ ಯಲ್ಲಿ ಇಲ್ಲ. ಹಾಗಿದ್ರೆ ಇವರಿಬ್ಬರು ದುಶ್ಮನ್ ಇದ್ದ ಹಾಗೆ, ಅಂದರೆ ವಿರೋಧಿ ಇದ್ದ ಹಾಗೆ. ರೈಟ್, ಎ ಕ್ಲಾಸಲ್ಲಿರೋರು ಬಿ ಯಲ್ಲಿ ಹೋಗಲ್ಲ, ಬಿ ಕ್ಲಾಸಲ್ಲಿ ಇರೋರು ಎ ಯಲ್ಲಿ ಬರೋದಿಲ್ಲ. ಇಬ್ಬರು ದುಶ್ಮನ್ ಇದ್ದ ಹಾಗೆ. ರೈಟ್, ಸೊ ಇವಾಗ ಹಾಗಿದ್ರೆ ಯಾವುದು ಎ ಬಿ ಯಲ್ಲಿ ಹೋಗೋದಿಲ್ಲ ಅಂತಂದರೆ ಯಾವುದು ಬಿ ಕೂಡ ಎ ಯಲ್ಲಿ ಹೋಗೋದಿಲ್ಲ. ಇಬ್ಬರು ಕೂಡ ರೈಟ್, ಇಬ್ಬರು ಕೂಡ ಅಪೋಸಿಷನ್ ಪಾರ್ಟ್. ರೈಟ್, ಸೊ ಹಾಗಿದ್ರೆ ಸೆಕ್ಷನ್ ಎ ಅವರು ಬಿ ಜೊತೆ ಫ್ರೆಂಡ್ಸ್ ಆಗಲ್ಲ, ಸೆಕ್ಷನ್ ಬಿ ಅವರು ಎ ಜೊತೆ ಫ್ರೆಂಡ್ಸ್ ಆಗಲ್ಲ. ಇಬ್ಬರು ಕೂಡ ಎನಿಮಿ ಇದ್ದಾರೆ ಅಂತ ಅರ್ಥ. ರೈಟ್, ಸಮ್ ಕನ್ಕ್ಲೂಷನ್ಸ್ ಏನಿದೆ, ಸಮ್ ಬಿ ಆರ್ ಎ, ಇಬ್ಬರು ಎನಿಮಿ ಇದ್ದಾರೆ ಅಂದರೆ ಸ್ವಲ್ಪ ಎ ಪಾರ್ಟು ಬಿ ಯಲ್ಲಿ ಹೋಗೋಕ್ಕೆ ಸಾಧ್ಯನಾ? ಇಬ್ಬರು ನಡುವೆ ಟೋಟಲ್ ಆಗಿ ಕ್ರಾಸ್ ಇದೆ. ಟೋಟಲ್ ಆಗಿ ಅವರು ಎನಿಮಿ ಇದ್ದಾರೆ. ಈ ಕ್ಲಾಸಲ್ಲಿರೋರು ಇಲ್ಲಿ ಹೋಗಲ್ಲ, ಈ ಕ್ಲಾಸಲ್ಲಿರೋರು ಇಲ್ಲಿ ಹೋಗಲ್ಲ. ರೈಟ್, ದೇ ಬೋತ್ ಆರ್ ಎನಿಮಿ. ಸೊ ಸ್ವಲ್ಪ ಬಿ ಎಲ್ಲಿ ಹೋಗೋಕ್ಕೆ ಸಾಧ್ಯನಾ? ಇಲ್ಲ. ರೈಟ್, ಸಮ್ ಎ ಆರ್ ನಾಟ್ ಬಿ, ಯಾವುದು ಎ ಪಾರ್ಟು ಬಿ ಯಲ್ಲಿ ಹೋಗೋಲ್ಲ ಅಂತಂದರೆ ಸಮ್ ಎ ಕೂಡ ಬಿ ಯಲ್ಲಿ ಹೋಗಲ್ಲ. ಫಾರ್ ಎಕ್ಸಾಂಪಲು ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿ ಇದೆ ಅಂತ ಅಂದ್ಕೊಳ್ಳಿ. ರೈಟ್, ಎಲ್ಲ ಸೆಕ್ಷನ್ ಎ ಯಲ್ಲಿರೋ ಎಲ್ಲ ಸ್ಟೂಡೆಂಟ್ಸು ಬಿ ಜೊತೆ ಎನಿಮೀಸ್ ಇದ್ದಾರೆ. ರೈಟ್, ಅವರಿಬ್ಬರು ಒಬ್ಬರದೊಬ್ಬರು ಅಪೋಸಿಷನ್ ಪಾರ್ಟ್ಸ್. ರೈಟ್, ಮೀನ್ಸ್ ಎನಿಮೀಸ್ ಇದ್ದಾರೆ. ಸೊ ಹಾಗೆ ಅದರಲ್ಲಿರೋ ಸ್ವಲ್ಪ ಪಾರ್ಟ್ ತೊಗೊಂಡ್ರು ಕೂಡ ಅವರು ಕೂಡ ಎನಿಮಿ ಇದ್ದಿರ್ತಾರ. ರೈಟ್, ಸೊ ಹಾಗೆ ಏನಾಗುತ್ತೆ, ಇದು ಕರೆಕ್ಟ್ ಆಗುತ್ತಾ? ಸಮ್ ಎ ಆರ್ ನಾಟ್ ಬಿ, ಎಸ್ ಕರೆಕ್ಟ್ ಆಗುತ್ತೆ. ಸಮ್ ಬಿ ಆರ್ ನಾಟ್ ಎ, ಸೊ ಯಾವುದು ಬಿ ಎಲ್ಲಿ ಹೋಗೋದಿಲ್ಲ ಅಂದರೆ ಇದರಲ್ಲಿರೋ ಒಂದು ಸ್ವಲ್ಪ ಪಾರ್ಟ್ ಕೂಡ ಹೋಗೋದಿಲ್ಲ. ರೈಟ್ ಆರ್ ನಾಟ್? ಇದು ಕೂಡ ಕರೆಕ್ಟ್ ಆಗುತ್ತೆ. ಎಲ್ಲ ಎ ಬಿ ಯಲ್ಲಿ ಇದೆನಾ? ಯಾವುದು ಎ ಬಿ ಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರೈಟ್, ಸೊ ಎಲ್ಲರೂ ಎ ಬಿ ಯಲ್ಲಿ ಹೋಗೋಕ್ಕೆ ಹೇಗೆ ಸಾಧ್ಯ? ನೋ. ಎಲ್ಲ ಬಿ ಎಲ್ಲಿ ಹೋಗೋಕ್ಕೆ ಸಾಧ್ಯನಾ? ಇಲ್ಲ. ರೈಟ್, ಸೊ ಯಾವುದು ಬಿ ಎಲ್ಲಿ ಇಲ್ಲ ಅಂತ, ಯಾವುದು ಎ ಬಿ ಯಲ್ಲಿ ಹೋಗೋದಿಲ್ಲ, ಹಾಗೆ ಯಾವುದು ಬಿ ಎಲ್ಲಿ ಬರೋದಿಲ್ಲ. ಬಿಕಾಸ್ ಇಬ್ಬರು ನಡುವೆ ಕ್ರಾಸ್ ಇದೆ, ಮೀನ್ಸ್ ದೇ ಬೋತ್ ಆರ್ ಎನಿಮಿ. ಸೊ ಹಾಗಿದ್ರೆ ಇದೇನಾಗುತ್ತೆ? ಕರೆಕ್ಟ್ ಆಗುತ್ತೆ. ರೈಟ್, ಅರ್ಥ ಆಗಿದ್ದೇನೆ ಇವಾಗ? ಸೊ ಸ್ಟೇಟ್ಮೆಂಟಲ್ಲಿ ರೈಟ್, ಸೊ ಸ್ಟೇಟ್ಮೆಂಟಲ್ಲಿ ಏನು ಹೇಳಿರ್ತಾರೋ ಅದು ಮಾತ್ರ ನಿಜವಿರುತ್ತೆ. ದ್ಯಾಟ್ ಈಸ್ ವಾಟ್ ಸಿಲಾಗಿಸಮ್. ರೈಟ್, ಸೊ ಹಾಗೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಇನ್ನೊಂದು ಕಾನ್ಸೆಪ್ಟ್ ಬರೋದಂತಂದರೆ ಇವಾಗ ನೋ ಈಸ್ ಬಿ ಆ್ಯಂಡ್ ನೋ ಬಿ ಈಸ್ ಎ. ಪ್ಲೇಸಸ್ ಚೇಂಜ್ ಆದರೂ ಇದ್ರ ಮೀನಿಂಗ್ ಸೇಮ್ ಇರುತ್ತೆ. ಹೇಗೆ? ಯಾವುದು ಎ ಬಿ ಯಲ್ಲಿ ಹೋಗೋದಿಲ್ಲ,
ರೈಟ್. ಅಂದರೆ ಇಲ್ಲಿರೋ ಪಾರ್ಟು ಇಲ್ಲಿ ಬರೋದಿಲ್ಲ, ರೈಟ್, ಅದೇನಾ. ಸೊ ಹಾಗಿದ್ರೆ ಟೋಟಲ್ ಆಗಿ ಕ್ರಾಸ್ ಇದೆ, ಮೀನ್ಸ್ ಈ ಪಾರ್ಟ್ ಕೂಡ ಅಲ್ಲಿ ಹೋಗೋದಿಲ್ಲ. ನೋ ಎ ಈಸ್ ಬಿ ಆ್ಯಂಡ್ ನೋ ಬಿ ಈಸ್ ಎ, ದ ಬೋತ್ ಡಯಾಗ್ರಾಮ್ ವಿಲ್ ಬಿ ಸೇಮ್ ಬರುತ್ತೆ, ರೈಟ್. ಇಲ್ಲಿ ನೋಡಿ ಎಲ್ಲ ಬಿ ಏನಿದೆ ಎ ಅಲ್ಲಿ ಹೋಗೋದಿಲ್ಲ. ದೇ ಬೋತ್ ಆರ್, ಇಲ್ಲೂ ಕೂಡ ಎನಿಮಿ ಇದ್ದಾರೆ, ಇಲ್ಲೂ ಕೂಡ ಎನಿಮಿ ಇದ್ದಾರೆ, ರೈಟ್. ಸೊ ಇದೇ ಥರ ಸಮ್ ಎ ಆರ್ ನಾಟ್ ಬಿ ಅಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಇಲ್ಲಿ ವಾಟ್ ನಾವು ಪ್ಲೇಸಸ್ ಆಫ್ ಎ ಆ್ಯಂಡ್ ಬಿ ಚೇಂಜ್ ಮಾಡಿದ್ರೆ ಇಲ್ಲಿ ಡಿಫ್ರೆಂಟ್ ಆಗುತ್ತೆ, ಆವಾಗ ಡಯಾಗ್ರಾಮಲ್ಲಿ ಚೇಂಜಸ್ ಬರುತ್ತೆ, ರೈಟ್. ಬಟ್ ಇನ್ನೊಂದು ವಾಟ್ ಸಮ್ ಎ ಆರ್ ನಾಟ್ ಬಿ ಆಯ್ತಲ್ವ, ಆಲ್ ಎ ಆರ್ ಬಿ ಆ್ಯಂಡ್ ಆಲ್ ಬಿ ಆರ್ ಎ, ಇದರಲ್ಲಿ ಕೂಡ ಡಯಾಗ್ರಾಮ್ ಚೇಂಜ್ ಬರುತ್ತೆ ನೋಡಿ. ಆಲ್ ಬಿ ಎಲ್ಲ ಬಿ ಎಲ್ಲಿ ಇದೆ, ಡಯಾಗ್ರಾಮ್ ಚೇಂಜ್ ಇದೆನಾ. ಸೊ ಆವಾಗ ದೆ ಬೋತ್ ಆರ್ ನಾಟ್ ಈಕ್ವಲ್, ಆವಾಗ ಡಯಾಗ್ರಾಮಲ್ಲಿ ಇಬ್ಬರು ಸೇಮ್ ಆಗೋದಿಲ್ಲ. ಸಮ್ ಬಿ ಆರ್ ಎ ಆ್ಯಂಡ್ ಸಮ್ ಎ ಆರ್ ಬಿ, ಇದು ಕೂಡ ನೀವು ಪ್ಲೇಸಸ್ ಚೇಂಜ್ ಮಾಡಿದರೆ ಡಯಾಗ್ರಾಮಲ್ಲಿ ಆ್ಯಂಡ್ ಮೀನಿಂಗ್ ಏನಾಗುತ್ತೆ, ಸಮ್ ಸೇಮ್ ಆಗುತ್ತೆ. ಸಮ್ ಬಿ ಆರ್ ಎ ನೋಡಿ, ಇವಾಗ ಸಮ್ ಬಿ ಪಾರ್ಟ್ ಏನಿದೆ ಎ ಅಲ್ಲಿ ಇದೆ, ಈ ಪಾರ್ಟ್ ಮಾತ್ರ ಬರ್ತಾ ಇದೆನಾ, ರೈಟ್. ಇಲ್ಲೂ ಕೂಡ ಇದೇ ಪಾರ್ಟ್ ಬರ್ತಾ ಇದೆ. ಸೊ ಹಾಗಿದ್ರೆ ಸಮ್ ಆ್ಯಂಡ್ ನೋ ಅಲ್ಲಿ ಪ್ಲೇಸಸ್ ಚೇಂಜ್ ಆದರೂ ಕೂಡ ಏನಿರುತ್ತೆ, ಡಯಾಗ್ರಾಮಲ್ಲಿ ಸೇಮ್ ಬಂದಿರುತ್ತೆ, ರೈಟ್. ಇದನ್ನು ಒಂದು ನೆನ್ಪು ಮಾಡಿಟ್ಕೊಳ್ಳಿ, ಓಕೆ. ಸೊ ಹಾಗಿದ್ರೆ ಕ್ವಶನ್ಸ್ ನೋಡೋಣ. ಸೊ ಕ್ವಶನ್ಸ್ ಹೇಗಿರುತ್ತೆ, ಫಸ್ಟ್ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ, ಕನ್ಕ್ಲೂಷನ್ಸನ್ನು ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ, ರೈಟ್. ಅದೇ ಥರ ನಾವು ಏನು ಮಾಡಬೇಕು, ಸ್ಟೇಟ್ಮೆಂಟ್ಸನ್ನು ನಾವು ಡ್ರಾ ಮಾಡಬೇಕು, ರೈಟ್. ವೆನ್ ಡಯಾಗ್ರಾಮ್ ಮುಖಾಂತರ ನಾವು ಏನು ಮಾಡಬೇಕು, ರೀಪ್ರೆಸೆಂಟ್ ಮಾಡಬೇಕು. ಏನು ಕೊಟ್ಟಿದ್ದಾರೆ ಅಲ್ಲಿ, ಸಮ್ ಬಾಯ್ಸ್ ಆರ್ ವಾಟ್ ಸ್ಟೂಡೆಂಟ್ಸ್, ಸಮ್ ಬಾಯ್ಸ್ ಏನಿದ್ದಾರೆ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ರೈಟ್. ಹೇಗೆ ಡ್ರಾ ಮಾಡ್ತೀರಾ, ಕೆಲವು ಬಾಯ್ಸ್ ಇದ್ದಾರಾ, ಏನಿದ್ದಾರೆ ಅವರು ಸ್ಟೂಡೆಂಟ್ಸ್ ಇದ್ದಾರೆ ಅಂತ, ರೈಟ್. ನಾನು ಬಾಯ್ಸ್ಗೆ ಬಿ ಅಂತ, ಸ್ಟೂಡೆಂಟ್ಗೆ ಎಸ್ ಅಂತ ಡಿನೋಟ್ ಮಾಡ್ತೀನಿ. ನೆಕ್ಸ್ಟ್ ಆಲ್ ಸ್ಟೂಡೆಂಟ್ಸ್ ಆರ್ ಗರ್ಲ್ಸ್, ಎಲ್ಲ ಸ್ಟೂಡೆಂಟ್ಸ್ ಏನಿದ್ದಾರೋ ಗರ್ಲ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಏನು ಮಾಡ್ತೀರಾ, ಇಲ್ಲಿವರೆಗೆ ಬರುತ್ತಾ, ಎಲ್ಲ ಸ್ಟೂಡೆಂಟ್ಸು ಗರ್ಲ್ಸಲ್ಲಿದ್ದಾರೆ, ಎಲ್ಲ ಸ್ಟೂಡೆಂಟ್ಸು ಏನಿದ್ದಾರೆ ಗರ್ಲ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ಅವ್ರು ಏನು ಹೇಳ್ತಾ ಇದ್ದಾರೋ ಅದನ್ನು ನಾವು ಅದೇ ಪ್ರಕಾರ ನಾವು ಡ್ರಾ ಮಾಡಬೇಕು, ರೈಟ್. ಸೊ ಕನ್ಕ್ಲೂಷನ್ಸ್ ಏನಿದೆ, ಎಲ್ಲ ಆಲ್ ಗರ್ಲ್ಸ್ ಆರ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಕನ್ಕ್ಲೂಷನ್ಸ್ ಪ್ರಕಾರ ಎಲ್ಲ ಎಲ್ಲ ಗರ್ಲ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದ್ದ ಹಾಗೆ ಏನಿದೆ, ಓನ್ಲಿ ಆಲ್ ಸ್ಟೂಡೆಂಟ್ಸ್ ಆರ್ ಗರ್ಲ್ಸ್ ಇದೆ, ಎಲ್ಲ ಸ್ಟೂಡೆಂಟ್ಸ್ ಗರ್ಲ್ಸ್ ಇದ್ದಾರೆ. ಬಟ್ ನಿಮಗೆ ಇಲ್ಲಿರೋ ಗರ್ಲ್ಸ್ ಎಲ್ಲ ಗರ್ಲ್ಸ್ ಸ್ಟೂಡೆಂಟ್ಸಲ್ಲಿ ಕಾಣಿಸ್ತಾ ಇದ್ದಾರಾ, ಇಲ್ಲಿರೋ ಗರ್ಲ್ಸ್ ಪಾರ್ಟ್ ಬಗ್ಗೆ ನಮಗೆ ಡೆಫಿನೆಟ್ ಆಗಿ ಗೊತ್ತಿಲ್ಲ. ಸೊ ಅದಕ್ಕೇನಾಗುತ್ತೆ, ರಾಂಗ್ ಆಗುತ್ತೆ, ಬಿಕಾಸ್ ಇಲ್ಲಿ ಡೆಫಿನೆಟ್ ಕೇಸನ್ನು ಕೊಟ್ಟಿದ್ದಾರೆ, ಆಗಲೇಬೇಕು, ರೈಟ್. ಕನ್ಕ್ಲೂಷನಲ್ಲಿ ಸಮ್ ಬಾಯ್ಸ್ ಆರ್ ಗರ್ಲ್ಸ್, ಕೆಲವು ಬಾಯ್ಸು ಗರ್ಲ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಾಣಿಸ್ತಾ ಇದ್ದಾನೆ ನಿಮಗೆ, ಎಸ್ ಇಲ್ಲಿ ಕಾಣಿಸ್ತಾ ಇದ್ದಾನಾ, ಕೆಲವು ಬಾಯ್ಸ್ ಏನಿದ್ದಾರೆ ಗರ್ಲ್ಸಲ್ಲಿ ಇದ್ದಾರೆ, ಎಸ್ ಕಾಣಿಸ್ತಾ ಇದ್ದಾರೆ. ಸೊ ದಟ್ ಈಸ್ ಕರೆಕ್ಟ್, ರೈಟ್. ಸೊ ಅರ್ಥ ಆಯ್ತಾ ಇವಾಗ, ಈ ಥರ ನೀವು ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು. ಸೊ ಸಿಲಾಗಿಸಮ್ ಅಂದರೆ ಏನು ಕಾಣಿಸ್ತಾ ಇದೆ ಅದು ಮಾತ್ರ ಕರೆಕ್ಟ್ ಇರುತ್ತೆ. ನೋ ರೋಸ್ ಈಸ್ ಮ್ಯಾಂಗೋ, ಯಾವುದು ರೋಸು ಮ್ಯಾಂಗೋ ಅಲ್ಲಿ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ರೈಟ್. ಯಾವುದು ರೋಸು ಮ್ಯಾಂಗೋ ಅಲ್ಲಿ ಹೋಗೋದಿಲ್ಲ, ಇದೇ ಥರ ರಿಪ್ರೆಸೆಂಟ್ ಮಾಡ್ತೀರಾ. ನೋ, ಆರ್ಗೆ ರೋಸ್ಗೆ ನಾನು ಆರ್ ತಗೋತಾ ಇದ್ದೀನಿ, ಮ್ಯಾಂಗೋಗೆ ಎಮ್. ನೋ ಮೀನ್ಸ್ ಇಬ್ಬರು ನಡುವೆ ಕ್ರಾಸ್ ಸಿಂಬಲ್ ಬಂದಿರುತ್ತೆ, ರೈಟ್. ನೆಕ್ಸ್ಟ್ ನೋ ಮ್ಯಾಂಗೋ ಈಸ್ ಚೆರಿ, ಯಾವುದು ಮ್ಯಾಂಗೋ ಚೆರಿ ಇಲ್ಲ ಅಂತೆ, ಆಯಿತಾ. ಇಷ್ಟು ನೀವು ಸ್ಟೇಟ್ಮೆಂಟ್ಸಲ್ಲಿ ಇದೆ. ಕನ್ಕ್ಲೂಷನ್ಸ್ ನೋಡಿ ಏನು ಹೇಳಿದ್ದಾರೆ, ನೋ ರೋಸ್ ಈಸ್ ಚೆರಿ, ಯಾವುದು ರೋಸು ಚೆರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಇಲ್ಲಿಂದ ಇಲ್ಲಿವರೆಗೆ ಗೊತ್ತಾ, ನಿಮಗೆ ಡೆಫಿನೆಟ್ ಆಗಿ ಡೈರೆಕ್ಟಾಗಿ ರಿಲೇಷನ್. ಸಿ ಆರು ಎಮ್ ಜೊತೆ ವಾಟ್ ಎನಿಮಿ ಇದೆ, ರೈಟ್. ಎಮ್ ಸಿ ಜೊತೆ ಎನಿಮಿ ಇದೆ, ಬಟ್ ಆರ್ ಆ್ಯಂಡ್ ಸಿ ಫ್ರೆಂಡ್ಸ್ ಆಗಬಹುದು ಅಲ್ಲ, ರೈಟ್, ಆಗಬಹುದು, ರೈಟ್. ನಮಗೆ ಡೆಫಿನೆಟ್ ಆಗಿ ಗೊತ್ತಿಲ್ಲ. ಸೊ ದ್ಯಾಟ್ಸ್ ವೈ ದಿಸ್ ಈಸ್ ಅ ರಾಂಗ್. ಇಲ್ಲೇನಿರುತ್ತೆ, ನಿಮಗೆ ಡೆಫಿನೆಟ್ ಆಗಿ ಗೊತ್ತಿರಬೇಕು, ಆವಾಗ ಮಾತ್ರ ಕರೆಕ್ಟ್ ಆಗಿರುತ್ತೆ. ಸಮ್ ಚೆರೀಸ್ ಆರ್ ಮ್ಯಾಂಗೋ, ಸೊ ನೋಡಿ ಯಾವುದು ಮ್ಯಾಂಗೋ ಚೆರೀಸಲ್ಲಿ ಹೋಗೋದಿಲ್ಲ ಅಂದರೆ ಸಮ್ ಮ್ಯಾಂಗೋಸ್ ಚೆರೀಸಲ್ಲಿ ಹೋಗೋಕ್ಕೆ ಸಾಧ್ಯನಾ ಇಲ್ಲ.
ಸೊ ಆಲ್ವೇಸ್ ನೋ ಅಂತ ಸ್ಟೇಟ್ಮೆಂಟ್ ಇಲ್ಲಿದ್ದಾಗ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಅಂದರೆ ಸಮ್ ಆ್ಯಂಡ್ ಆಲ್ ಸ್ಟೇಟ್ಮೆಂಟ್ಸು ಆಲ್ವೇಸ್ ರಾಂಗ್ ಇರುತ್ತೆ, ರೈಟ್. ಸಮ್ ಆ್ಯಂಡ್ ಆಲ್ ಸ್ಟೇಟ್ಮೆಂಟ್ಸು ರಾಂಗ್ ಇರುತ್ತೆ, ರೈಟ್. ನೆಕ್ಸ್ಟ್, ಸಮ್ ಎ ಆರ್ ಬಿ ಆ್ಯಂಡ್ ಆಲ್ ಬಿ ಆರ್ ಸಿ. ಏನಿದೆ? ಸಮ್ ಎ ಏನಿದೆ? ಬಿಯಲ್ಲಿ ಇದೆ. ಆ್ಯಂಡ್ ಆಲ್ ಬಿ, ಎಲ್ಲ ಬಿ ಏನಿದೆ? ಸಿಯಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕನ್ಕ್ಲೂಷನ್ಸ್ ಪ್ರಕಾರ ನೋಡಿ ಹೆಂಗೆ ಕೊಟ್ಟಿರ್ತಾರೆ ಕ್ವಶನ್ಸು. ಇಲ್ಲಿವರೆಗಂತೂ ಕನ್ಕ್ಲೂಷನ್ಸ್ ಆಯಿತು. ಇವಾಗ ಕನ್ಕ್ಲೂಷನ್ಸ್ ಕೊಟ್ಟು ನಿಮಗೆ ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ಏನು ಕೊಟ್ಟಿರ್ತಾರೆ? ಆಪ್ಷನ್ಸನ್ನು ಕೊಟ್ಟಿರ್ತಾರೆ, ರೈಟ್. ಸೊ ಎಲ್ಲ ಬಿ ಏನಿದೆ? ಸಿಯಲ್ಲಿ ಇದೆ ಅಂತ. ಆಲ್ ಸಿ ಆರ್ ಬಿ. ಫಸ್ಟ್ ಕನ್ಕ್ಲೂಷನ್ಸ್ ಏನಿದೆ? ಸಮ್ ಎ ಆರ್ ಸಿ. ಸಮ್ ಎ ಪಾರ್ಟ್ ಸಿ ಯಲ್ಲಿದೆನಾ? ಎಸ್, ಕರೆಕ್ಟ್, ರೈಟ್. ಆಲ್ ಸಿ ಆರ್ ಬಿ, ಎಲ್ಲ ಸಿ ವಿಯಲ್ಲಿದೆನಾ? ಇಲ್ಲ. ಎಲ್ಲ ಬಿ ಸಿಯಲ್ಲಿದೆ, ಬಟ್ ಎಲ್ಲ ಸಿ ಬಿಯಲ್ಲಿ ಇಲ್ಲ. ಸೊ ಹಾಗಿದ್ರೆ ಯಾವ್ದು ಫಾಲೋ ಆಗುತ್ತೆ? ದೀಸ್ ಆರ್ ದ ಆಪ್ಷನ್ಸ್. ಇದೇನಿದೆ? ಆಪ್ಷನ್ಸ್ ಇದೆ. ಸೊ ಯಾವ ಫಾಲೋ ಆಗುತ್ತೆ? ಓನ್ಲಿ ಒನ್ ಫಾಲೋಸ್. ವಾಟ್? ಓನ್ಲಿ ಒನ್ ಮಾತ್ರ ಫಾಲೋ ಆಗಿದೆನಾ? ಸೊ ದಟ್ಸ್ ವೈ ಆಪ್ಷನ್ಸಲ್ಲಿ ಏನು ಕೊಟ್ಟಿರ್ತಾರೆ? ಓನ್ಲಿ ಒನ್ ಫಾಲೋ, ಟು ಫಾಲೋ, ಐದರ್ ಒನ್ ಆರ್ ಟೂ ಫಾಲೋಸ್, ನೈದರ್ ನಾಟ್ ಟೂ ಫಾಲೋಸ್, ಬೋತ್ ಒನ್ ಆ್ಯಂಡ್ ಟೂ ಫಾಲೋಸ್. ಐದರ್ ಅವ್ರ ಕಾನ್ಸೆಪ್ಟನ್ನು ಸಪ್ರೇಟಾಗಿ ನಾವು ನೋಡೋಣ, ಓಕೆ. ಸೊ ಓನ್ಲಿ ಒನ್ ಫಾಲೋಸ್ ಅಂತ ಬರ್ತಾ ಇದೆ, ರೈಟ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ? ರೈಟ್, ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್? ಏನು? ಸಮ್ ರೋಸಸ್ ಆರ್ ಸನ್. ಸಮ್ ರೋಸಸ್ ಆರ್ ವಾಟ್? ಸನ್. ಸಮ್ ರೋಸಸ್ ಆರ್ ಸನ್, ಆಲ್ ರೋಸಸ್ ಆರ್ ತುಲಿಪ್ ಅಂತ ಕೊಟ್ಟಿದ್ದಾರೆ. ಏನಿದೆ? ಸಮ್ ರೋಸಸ್ ಆರ್ ವಾಟ್? ಸನ್. ಆಲ್ ರೋಸಸ್ ಆರ್ ತುಲಿಪ್. ಎಲ್ಲ ರೋಸ್ ಏನಿದೆ? ಎಲ್ಲ ರೋಸ್ ಕರೆಕ್ಟ್ ಬರಬೇಕು ಇದು, ರೈಟಾ? ಸೊ ಅವಾಗ ನಿಮಗೆ ಕನ್ಫ್ಯೂಸ್ ಆಗಂಗಿಲ್ಲ. ಎಲ್ಲ ರೋಸ್ ಏನಿದೆ? ತುಲಿಪ್ ಇದೆ ಅಂತ ಹೇಳ್ತಾ ಇದ್ದಾರೆ, ರೈಟ್. ಸಮ್ ತುಲಿಪ್ಸ್ ಆರ್ ಲೋಟಸ್. ಸಮ್ ತುಲಿಪ್ಸ್ ಆರ್ ವಾಟ್? ಲೋಟಸ್. ಇದನ್ನು ಹೇಳಿದಾರಾ? ಈ ಥರ ನೀವು ಸ್ಟೇಟ್ಮೆಂಟ್ಸಲ್ಲಿ ಡಯಾಗ್ರಾಮ್ ವಾಟ್ ರಿಪ್ರೆಸೆಂಟ್ ಮಾಡ್ತೀರಾ. ನೆಕ್ಸ್ಟ್ ಕನ್ಕ್ಲೂಷನ್ಸಲ್ಲಿ ಏನು ಹೇಳಿದ್ದಾರೆ? ಸಮ್ ತುಲಿಪ್ಸ್ ಆರ್ ರೋಸ್. ಸಮ್ ತುಲಿಪ್ಸ್ ಆರ್ ರೋಸ್. ಸಮ್ ತುಲಿಪ್ಸ್ ಆರ್ ರೋಸ್ ಅಂತೆ, ರೈಟ್. ಇದರಲ್ಲಿರೋ ಸಮ್ ತುಲಿಪ್ಸ್ ಪಾರ್ಟು ರೋಸಲ್ಲಿ ಇದೆನಾ? ಎಸ್. ಆಲ್ ಲೋಟಸ್ ಆರ್ ಸನ್. ಎಲ್ಲ ಲೋಟಸ್ ಸನ್ ಕಾಣಿಸ್ತಾ ಇದೆನಾ? ಇಲ್ಲ. ಇಲ್ಲಿಂದ ಇಲ್ಲಿವರೆಗೆ ನಮಗೆ ಗೊತ್ತಿಲ್ಲ, ರೈಟ್. ಸೊ ದಟ್ಸ್ ವೈ ದಿಸ್ ಈಸ್ ಅ ರಾಂಗ್. ಏನಾಗುತ್ತೆ ನಿಮ್ಮ ಆನ್ಸರು? ಓನ್ಲಿ ಒನ್ ಫಾಲೋಸ್, ರೈಟ್. ಏನಾಗುತ್ತೆ? ಓನ್ಲಿ ಒನ್ ಫಾಲೋಸ್, ರೈಟ್. ನೆಕ್ಸ್ಟ್ ಕ್ವಶನ್. ಆಲ್ ಬ್ಯಾಂಗಲ್ಸ್ ಆರ್ ಸರ್ಕಲ್. ಹೇಗೆ ಡ್ರಾ ಮಾಡ್ತೀರಾ? ಎಲ್ಲ ಬ್ಯಾಂಗಲ್ಲು ಸರ್ಕಲಲ್ಲಿದೆ. ಸಮ್ ಸರ್ಕಲ್ ಆರ್ ಕಾನ್ಕ್ಲೇವ್ಸ್. ಇದೇನಿದೆ? ಸರ್ಕಲ್ ಇದೆ. ಬಿಕಾಸ್ ಸಿ ಅಂತ ಮಾಡಿದರೆ ನಾನು ಸೇಮ್ ಆಗುತ್ತೆ ಅಲ್ವಾ? ಸೊ ಸಮ್ ಸರ್ಕಲ್, ಸರ್ಕಲ್ಗೆ CIR ಅಂತ. ಸಮ್ ಸರ್ಕಲ್ ಏನಿದೆ? ಕಾನ್ಕ್ಲೇವ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಸಮ್ ಕಾನ್ಕ್ಲೇವ್ಸ್ ಆರ್ ಫೋಕಲ್. ಸಮ್ ಕಾನ್ಕ್ಲೇವ್ಸ್ ಏನಿದೆ? ಫೋಕಲಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಥರ ನೀವು ವೆನ್ ಡಯಾಗ್ರಾಮಲ್ಲಿ ರಿಪ್ರೆಸೆಂಟ್ ಮಾಡ್ತೀರಾ, ರೈಟಾ? ಸೊ ಕನ್ಕ್ಲೂಷನ್ಸ್ ನೋಡಿ ಏನಿದೆ? ಸಮ್ ಬ್ಯಾಂಗಲ್ಸ್ ಆರ್ ಫೋಕಲ್. ಸಮ್ ಬ್ಯಾಂಗಲ್ಸು ಫೋಕಲ್ ಇದೆನಾ? ಬ್ಯಾಂಗಲ್ ಟು ಫೋಕಲ್ ನಿಮಗೆ ಡೆಫಿನೆಟ್ ಆಗಿ ಕಾಣಿಸ್ತಾ ಇದೆನಾ ಅಲ್ಲಿ ಏನಾದರೂ? ಇಲ್ಲ, ನಮಗೆ ಡೆಫಿನೆಟ್ ಆಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ, ರೈಟ್. ಸಮ್ ಕಾನ್ಕ್ಲೇವ್ಸ್ ಆರ್ ಬ್ಯಾಂಗಲ್. ಸಮ್ ಕಾನ್ಕ್ಲೇವ್ಸ್ ಬ್ಯಾಂಗಲಲ್ಲಿ ಇದೆನಾ? ಇಲ್ಲ. ಸರ್ಕಲ್ ಪಾರ್ಟ್ ಕಾನ್ಕ್ಲೇವಲ್ಲಿ ಕಾಣಿಸ್ತಾ ಇದೆ. ಇದ್ರ ಜೊತೆ ಕಂಬೈನ್ ಆಗಿರೋದು ಕಾಣಿಸ್ತಾ ಇದೆನಾ ನಿಮಗೆ? ನಮಗೆ ಅದ್ರ ಬಗ್ಗೆ ಡೆಫಿನೆಟ್ ಆಗಿ ಇನ್ನೂ ಗೊತ್ತಿಲ್ಲ. ಹೋಗ್ಬೋದು, ರೈಟ್. ಬಟ್ ನಮಗೆ ಡೆಫಿನೆಟ್ ಆಗಿ ಗೊತ್ತಿಲ್ಲ. ಸೊ ಹಾಗಿದ್ರೆ ಯಾವುದು ಬರುತ್ತೆ? ಯಾವುದೂ ಬರೋಂಗಿಲ್ಲ. ದ್ಯಾಟ್ ಮೀನ್ಸ್ ನೈದರ್. ನೈದರ್ ಮೀನ್ಸ್ ಫಸ್ಟ್ ಕೂಡ ಇಲ್ಲ, ಸೆಕೆಂಡ್ ಕೂಡ ಇಲ್ಲ. ಯಾವುದು ಫಾಲೋ ಆಗೋದಿಲ್ಲ. ನೈದರ್ ಒನ್ ಆರ್ ಟೂ ಫಾಲೋಸ್, ರೈಟ್. ನೆಕ್ಸ್ಟ್, ಆಲ್ ಟ್ರಯಾಂಗಲ್ಸ್ ಆರ್ ಸ್ಕ್ವೇರ್. ಎಲ್ಲ ಟ್ರಯಾಂಗಲ್ಸ್ ಏನಿದೆ? ಸ್ಕ್ವೇರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಟ್ರಯಾಂಗಲ್ಸ್ ಏನಿದೆ? ಸ್ಕ್ವೇರಲ್ಲಿ ಇದೆ. ಆಲ್ ಸ್ಕ್ವೇರ್ಸ್ ಆರ್ ಸರ್ಕಲ್. ಎಲ್ಲ ಸ್ಕ್ವೇರ್ ಏನಿದೆ? ಸರ್ಕಲಲ್ಲಿ ಇದೆ. ಆ್ಯಂಡ್ ಆಲ್ ಸರ್ಕಲ್ ಆರ್ ವಾಟ್? ರೆಕ್ಟ್ಯಾಂಗಲ್, ರೈಟ್. ಇದೇ ಥರ ಇದೆನಾ? ಓಕೆ. ಸೊ ಕನ್ಕ್ಲೂಷನ್ಸ್ ಏನು ಕೊಟ್ಟಿದ್ದಾರೆ? ಆಲ್ ಸ್ಕ್ವೇರ್ಸ್ ಆರ್ ರೆಕ್ಟ್ಯಾಂಗಲ್. ಎಲ್ಲ ಸ್ಕ್ವೇರ್ ರೆಕ್ಟ್ಯಾಂಗಲ್ ಇದೆನಾ? ಸಿ, ಆಲ್ವೇಸ್ ಈ ಥರ ಡಯಾಗ್ರಾಮ್ ಬಂದಾಗ ಮೀನ್ಸ್ ವೆನ್ ಡಯಾಗ್ರಾಮಲ್ಲಿ ಸಿ
ಇವಾಗ ಎಲ್ಲ ತುಲಿಪ್ಸು ಸರ್ಕಲ್ ಇದೆ ಅಂದರೆ ಇದೆಲ್ಲ ಕರೆಕ್ಟ್ ಆಗಿರುತ್ತೆ. ಕೆಳಗಿಂದ ಮೇಲೆ ಹೋಗಿದರೆ ಆಲಲ್ಲಿ ಕರೆಕ್ಟ್ ಆಗಿದ್ದಿರುತ್ತೆ. ಬಿಕಾಸ್ ಆಲ್ ತುಲಿಪ್ಸ್ ಆರ್ ಸ್ಕ್ವೇರ್ಸ್, ಎಸ್ ಕರೆಕ್ಟ್. ಎಲ್ಲ ತುಲಿಪು ಸರ್ಕಲಲ್ಲಿ ಇದೆನಾ, ಕಾಣಿಸ್ತದೆ, ಎಸ್ ಕರೆಕ್ಟ್ ರೈಟ್. ಎಲ್ಲ ತುಲಿಪು ರೋಸಲ್ಲಿ ಇದೆನಾ, ರೈಟ್. ವಾಟ್ ರೋಸ್ ಆರ್ ವಾಟ್ ರೆಕ್ಟ್ಯಾಂಗಲ್, ಸಾರಿ ಎಲ್ಲ ಟ್ರಯಾಂಗಲ್ಸ್ ರೆಕ್ಟ್ಯಾಂಗಲ್ ಇದೆನಾ, ಎಸ್. ಸೊ ಕೆಳಗಿಂದ ಮೇಲೆ ಹೋಗಿದರೆ ಎಲ್ಲ ಆಲ್ ಅನ್ನೋದು ಆ್ಯಂಡ್ ಸಮ್ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಆಲ್ ಪ್ಲಸ್ ಸಮ್ ಕರೆಕ್ಟ್ ಆಗಿದ್ದಿರುತ್ತೆ. ಬಟ್ ಮೇಲಿಂದ ಕೆಳಗೆ ಬಂದಂಗೆ ರಿವರ್ಸ್ ಆರ್ಡರಲ್ಲಿ ಬಂದಾಗ ಆಲ್ ಅನ್ನೋ ಕನ್ಕ್ಲೂಷನ್ಸ್ ರಾಂಗ್ ಆಗಿರುತ್ತೆ, ಸಮ್ ಮಾತ್ರ ಕರೆಕ್ಟ್ ಇರುತ್ತೆ. ಸೊ ಆಲ್ವೇಸ್ ರಿಮೆಂಬರ್ ದ್ಯಾಟ್. ಇವಾಗ ಈ ಥರ ಡಯಾಗ್ರಾಮ್ ಬಂದಾಗ ನಿಮಗೆ ಏನಿರುತ್ತೆ, ಸೊ ಇವಾಗ ಕೆಳಗಿಂದ ಮೇಲೆ ಅಂದರೆ ಟ್ರಯಾಂಗಲ್ ಟು ಸ್ಕ್ವೇರ್ ಮತ್ತು ಸರ್ಕಲ್, ಈ ಥರ ಮೇಲೆ ಹೋದಂಗೆ ಆಲ್ ಮತ್ತು ಸಮ್ಮು ಅನ್ನೋದು ಕನ್ಕ್ಲೂಷನ್ಸ್ ಕರೆಕ್ಟ್ ಇರುತ್ತೆ. ಬಟ್ ರಿವರ್ಸ್ ಆರ್ಡರಲ್ಲಿ ಮೇಲಿಂದ ಕೆಳಗೆ ಬರುವಾಗ ಆಲ್ ಅನ್ನೋ ಸ್ಟೇಟ್ಮೆಂಟು ರಾಂಗ್ ಇರುತ್ತೆ. ಸಮ್ ಅನ್ನೋ ಆಲ್ ಆ್ಯಂಡ್ ಸಮ್ಮಲ್ಲಿ ಸ್ಟೇಟ್ಮೆಂಟ್ ಅಲ್ಲ, ಕನ್ಕ್ಲೂಷನಲ್ಲಿ ಆಲ್ ಅನ್ನೋದು ರಾಂಗ್ ಆಗಿರುತ್ತೆ, ಸಮ್ ಅನ್ನೋದು ಮಾತ್ರ ಕರೆಕ್ಟ್ ಇರುತ್ತೆ. ಹೇಗೆ ಅಂದರೆ, ಸೊ ನೋಡಿ, ಆಲ್ ಸ್ಕ್ವೇರ್ಸ್ ಆರ್ ರೆಕ್ಟ್ಯಾಂಗಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಸ್ಕ್ವೇರ್ಸ್ ಇದೆಲ್ಲ ಎಲ್ಲ ಸ್ಕ್ವೇರ್ಸ್ ಏನಿದೆ ರೈಟ್, ಕಾಣಿಸ್ತಾ ಇದಲ್ವಾ, ಇದೆಲ್ಲ ಸ್ಕ್ವೇರ್ಸು ರೆಕ್ಟ್ಯಾಂಗಲ್ ಇದೀನ, ರೆಕ್ಟ್ಯಾಂಗಲ್ ಒಳಗಡೆನೇ ಇದೆಲ್ಲ ತುಂಬಿಕೊಂಡಿದೆ ಅಂದರೆ ಈ ಪಾರ್ಟ್ ಕೂಡ ಅದ್ರ ಒಳಗಡೆ ಇದಿರುತ್ತೆ ರೈಟ್. ಸಮ್ ಟ್ರಯಾಂಗಲ್ಸ್ ಆರ್ ಸರ್ಕಲ್, ಸಮ್ ಎಲ್ಲ ಟ್ರಯಾಂಗಲ್ಲು ಸರ್ಕಲಲ್ಲಿ ಕಾಣಿಸ್ತಾ ಇದೆನಾ, ಸೊ ಹಾಗಿದ್ರೆ ಸಮ್ ಟ್ರಯಾಂಗಲ್ ಕೂಡ ಸರ್ಕಲಲ್ಲಿ ಇರುತ್ತೆ ರೈಟ್, ಕರೆಕ್ಟ್. ಸೊ ಬಟ್ ಇವಾಗ ನಾನು ಹೇಳಿದೆ ಆಲ್ ರೆಕ್ಟ್ಯಾಂಗಲ್ ಆರ್ ಸರ್ಕಲ್, ಕರೆಕ್ಟ್ ಆಗುತ್ತಾ, ಇಲ್ಲ. ಬಿಕಾಸ್ ಇದರಲ್ಲಿರೋ ಈ ಸಮ್ ಪಾರ್ಟ್ ಬಗ್ಗೆ ನಮಗೆ ಗೊತ್ತಿಲ್ಲ. ಸೊ ದಟ್ಸ್ ವೈ ಸಮ್ ರೆಕ್ಟ್ಯಾಂಗಲ್ ಆರ್ ಸರ್ಕಲ್ ಅಂತ ಹೇಳ್ಬೋದು, ರೈಟ್, ಸ್ಕ್ವೇರ್ ಅಂತ ಹೇಳ್ಬೋದು, ಟ್ರಯಾಂಗಲ್ ಅಂತ ಹೇಳ್ಬೋದು, ಬಟ್ ಆಲ್ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ರೈಟ್. ಸೊ ಇದರಲ್ಲಿ ಆನ್ಸರ್ ಏನಾಗುತ್ತೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಬೋತ್ ಫಾಲೋಸ್, ಬೋತ್ 1 and 2 ಫಾಲೋಸ್ ರೈಟ್. ನೆಕ್ಸ್ಟ್ ಏನಿದೆ, ಸಮ್ ಪೇಪರ್ಸ್ ಆರ್ ಬೋರ್ಡ್, ಸಮ್ ಪೇಪರ್ಸ್ ಏನಿದೆ ಬೋರ್ಡಲ್ಲಿ ಇದೆ ಅಂತೆ. ಆ್ಯಂಡ್ ಸಮ್ ಬೋರ್ಡ್ ಆರ್ ಪೆನ್ಸಿಲ್, ಸಮ್ ಬೋರ್ಡ್ ಆರ್ ಏನಿದೆ, ಇದೇನಿದೆ ಪೇಪರ್ ಇದೆ, ದಿಸ್ ಈಸ್ ವಾಟ್ ಪೆನ್ಸಿಲ್. ಓಕೆ, ಸಮ್ ಪೆನ್ಸಿಲ್ಸ್ ಆರ್ ಮಾರ್ಕರ್, ಸಮ್ ಪೆನ್ಸಿಲ್ಸ್ ಆರ್ ಮಾರ್ಕರ್ ಅಂತ ಹೇಳ್ತಾ ಇದ್ದಾರೆ. ಸೊ ಕನ್ಕ್ಲೂಷನ್ಸ್ ನೋಡಿ ಏನಿದೆ, ಸಮ್ ಮಾರ್ಕರ್ಸ್ ಆರ್ ಪೇಪರ್, ಮಾರ್ಕರ್ ಪೇಪರ್, ಇದು ಇಲ್ಲಿದೆ, ಇದು ಇಲ್ಲಿದೆ ರೈಟ್. ಅದ್ರದ್ದು ಬಗ್ಗೆ ನಿಮಗೆ ಗೊತ್ತಿದ್ದಾನೆ ಇಲ್ಲಿಂದ ಇಲ್ಲಿವರೆಗೆ ಏನಾದರೂ, ಏನೂ ಗೊತ್ತಿಲ್ಲ, ಇದೆಲ್ಲಿದೆ ಇದೆಲ್ಲಿದೆ ರೈಟ್. ಸೊ ನಮಗೆ ಅದ್ರ ಬಗ್ಗೆ ಡೆಫಿನೆಟ್ ಆಗಿ ಏನು ಗೊತ್ತಿಲ್ಲ. ಸಮ್ ಪೇಪರ್ಸ್ ಆರ್ ಪೆನ್ಸಿಲ್, ಸಮ್ ಪೇಪರ್ಸ್ ಆ್ಯಂಡ್ ಪೆನ್ಸಿಲ್, ಇದು ಇದರಲ್ಲಿದೆ ಇದು ಇದರಲ್ಲಿದೆ, ಬಟ್ ಇಲ್ಲಿಂದ ಇಲ್ಲಿವರೆಗೆ ಪೇಪರ್ ಟು ಪೆನ್ಸಿಲ್ ನಿಮಗೆ ಹೇಳಿದ್ದಾರೆ ಅವರು, ನೋ. ಸೊ ದಟ್ಸ್ ವೈ ಎರಡು ಕೂಡ ರಾಂಗ್ ಆಗಿರುತ್ತೆ. ಸೊ ಯಾವ್ದು ಬರುತ್ತೆ ಆನ್ಸರು, ನೈದರ್ 1 nor 2 ಫಾಲೋಸ್ ರೈಟ್. ಸೊ ಇಲ್ಲಿ ಏನು ಕಾಣಿಸ್ತಾ ಇರೋ, ಇವಾಗ ಸಮ್ ಪೇಪರ್ ಆರ್ ಬೋರ್ಡ್ ಅಂದರೆ ಅವಾಗ ಮಾತ್ರ ಕರೆಕ್ಟ್ ಆಗಿರುತ್ತೆ. ಸೊ ಪೇಪರಿಂದ ನೆಕ್ಸ್ಟ್ ಮಾರ್ಕ್, ಅದ್ರ ಬಗ್ಗೆ ನಮಗೆ ರಿಲೇಷನ್ನೇ ಗೊತ್ತಿಲ್ಲ, ಏನಿದೆ ರಿಲೇಷನು ಈಗ ಡೆಫಿನೆಟ್ ಆಗಿ ಗೊತ್ತಿಲ್ಲ ರೈಟ್. ಸೊ ಅದಕ್ಕೋಸ್ಕರ ಅದು ರಾಂಗ್ ಆಗಿರುತ್ತೆ. ನೆಕ್ಸ್ಟ್, ಆಲ್ ಫ್ಯಾನ್ಸ್ ಆರ್ ಕಾರ್ಸ್, ಎಲ್ಲ ಫ್ಯಾನ್ ಏನಿದೆ, ಆಲ್ ಫ್ಯಾನ್ ಆರ್ ವಾಟ್, ಕಾರ್. ಆ್ಯಂಡ್ ನೋ ಕಾರ್ ಈಸ್ ಟೇಬಲ್, ಯಾವುದು ಕಾರ್ ಏನಿಲ್ಲ, ಟೇಬಲ್ ಇಲ್ಲ. ಆ್ಯಂಡ್ ನೋ ಡೋರ್ ಈಸ್ ಟೇಬಲ್ ರೈಟ್. ಒಂದು ನಿಮಿಷ ಇನ್ನೊಂದು ಸಲ ಡ್ರಾ ಮಾಡೋಣ. ಆಲ್ ಫ್ಯಾನ್ಸ್ ಆರ್ ವಾಟ್, ಕಾರ್ಸ್. ನೋ ಕಾರ್, ಯಾವುದು ಕಾರು ಟೇಬಲಲ್ಲಿ ಇಲ್ಲ. ಆ್ಯಂಡ್ ನೋ ಡೋರ್ ಈಸ್, ಯಾವುದು ಡೋರು ಟೇಬಲಲ್ಲಿ ಇಲ್ಲ ಅಂತ. ಇದೇ ಥರ ಬರುತ್ತೆ ಡಯಾಗ್ರಾಮು ರೈಟ್. ನೆಕ್ಸ್ಟ್ ಕನ್ಕ್ಲೂಷನಲ್ಲಿ, ನೋ ಟೇಬಲ್ ಈಸ್ ಫ್ಯಾನ್, ಯಾವುದು ಟೇಬಲು ಫ್ಯಾನಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತೆ, ಕರೆಕ್ಟ್ ಆಗುತ್ತಾ. ಸಿ ಇದರಲ್ಲಿರೋ ವಾಟ್ ದಿಸ್ ಈಸ್ ಎಲ್ಲ ಫ್ಯಾನು ಕಾರಲ್ಲಿದೆ, ಈ ಕಾರಲ್ಲಿರೋ ಪಾರ್ಟು ಟೇಬಲಲ್ಲಿ ಹೋಗೋದಿಲ್ಲ, ಈ ಟೇಬಲಲ್ಲಿರೋ ಪಾರ್ಟು ಕಾರಲ್ಲಿ ಹೋಗೋದಿಲ್ಲ. ಹಾಗಿದ್ರೆ ಕಾರ್ ಒಳಗಡೆನೇ ಫ್ಯಾನ್ ಇದೆ, ಇದು ಅಲ್ಲಿ ಹೋಗೋಕ್ಕೆ ಸಾಧ್ಯನಾ, ಅದು ಕೂಡ ಏನಾಗುತ್ತೆ, ರಾಂಗ್ ಆಗುತ್ತೆ. ನೋ ಫ್ಯಾನ್ ಈಸ್ ಡೋರ್, ಯಾವುದು ಫ್ಯಾನು ಡೋರ್ ಜೊತೆ ಹೋಗೋದಿಲ್ಲ ಅಂತೆ. ಬಟ್ ನಿಮಗೆ ಫ್ಯಾನ್ ಟು ಡೋರ್ ಆರ್ ಕಾರ್ ಟು ಡೋರ್ ಬಗ್ಗೆ ನಿಮಗೆ ಗೊತ್ತಿಲ್ಲ ರೈಟ್. ಸೊ ದಟ್ಸ್ ವೈ ಒಂದು ನಿಮಿಷ, ಫಸ್ಟ್ ಒನ್ ಈಸ್ ರೈಟ್. ಸೊ ಫಸ್ಟ್ ಈಸ್ ವಾಟ್, ನೋ ಟೇಬಲ್ ಈಸ್ ಫ್ಯಾನ್, ಯಾವುದು ಟೇಬಲ್ ಏನಿಲ್ಲ ಫ್ಯಾನಲ್ಲಿ ಇಲ್ಲ ಅಂತ ಇದೆ.
ಯಾವುದು ಟೇಬಲು ಫ್ಯಾನಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಎಸ್, ಕರೆಕ್ಟ್. ಸೊ ದ ನೆಕ್ಸ್ಟ್ ಕ್ವಶನ್. ಸೊ ಏನು ಬರುತ್ತೆ ಇದರಲ್ಲಿ? ಓನ್ಲಿ ಒನ್ ಫಾಲೋಸ್. ವಾಟ್? ಓನ್ಲಿ ಒನ್ ಫಾಲೋಸ್. ನೆಕ್ಸ್ಟ್, ಆಲ್ ಎ ಆರ್ ಬಿ. ಸ್ಟೇಟ್ಮೆಂಟಲ್ಲಿ ಹೆಂಗೆ ಕೊಟ್ಟಿದ್ದಾರೆ? ಎಲ್ಲ ಎ ಏನಿದೆ ಬಿಯಲ್ಲಿ ಇದೆ. ರೈಟ್. ಸೊ ನೆಕ್ಸ್ಟ್, ನೋ ಸಿ ಈಸ್ ಬಿ. ಯಾವುದು ಸಿ ಬಿಯಲ್ಲಿ ಇಲ್ಲ. ನೆಕ್ಸ್ಟ್, ಸಮ್ ಸಿ ಆರ್ ಡಿ, ಅಂದರೆ ಕೆಲವು ಸಿ ಡಿಯಲ್ಲಿ ಇದೆ. ರೈಟ್. ಸೊ ಇದು ಸ್ಟೇಟ್ಮೆಂಟ್ ಆಯಿತು. ಸೊ ಕನ್ಕ್ಲೂಷನ್ಸ್ ನೋಡಿದೆ. ವಾಟ್ ಆರ್ ದ ಕನ್ಕ್ಲೂಷನ್ಸ್? ಸೊ ವಾಟ್? ನೋ ಬಿ ಈಸ್ ಡಿ. ಯಾವುದು ಬಿ ಡಿಯಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ಡೆಫಿನೆಟ್ ಆಗಿ ಗೊತ್ತಿದೆನಾ? ಬಿ ಟು ಸಿ ಗೊತ್ತಿದೆ. ಯಾವುದು ಬಿ ಸಿಯಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಬಟ್ ಡಿಯಲ್ಲಿ ಡಿ ಬಗ್ಗೆ ನಮಗೆ ಡೆಫಿನೆಟ್ ಆಗಿ ಗೊತ್ತಿಲ್ಲ. ಇಲ್ಲಿ ಹೋಗ್ಬೋದು, ಹೋಗದೇ ಇರ್ಬೋದು. ರೈಟ್. ನಮಗೆ ಡೆಫಿನೆಟ್ ಆಗಿ ಯಾವ್ದು ಗೊತ್ತಿರುತ್ತೆ ಅದು ಮಾತ್ರ ಕರೆಕ್ಟು. ಸೊ ಬಿ ಟು ಡಿ ನಿಮಗೆ ಡೈರೆಕ್ಟ್ ರಿಲೇಷನ್ ಗೊತ್ತಿದೆನಾ ಇಲ್ಲಿ? ಸೊ ವಿ ಡೋಂಟ್ ನೋ. ಸೊ ಅದಕ್ಕೋಸ್ಕರ ಏನು ಬರುತ್ತೆ? ರಾಂಗ್ ಆಗಿರುತ್ತೆ. ನೋ ಸಿ ಈಸ್ ಎ. ಯಾವುದು ಸಿ ಎಲ್ಲಿ ಹೋಗೋದಿಲ್ಲ? ಸಿ ನೋಡಿ, ಯಾವುದು ಸಿ ಬಿಯಲ್ಲಿ ಹೋಗೋದಿಲ್ಲ ಹಂಗಿದ್ರೆ ಎಲ್ಲಿ ಕೂಡ ಹೋಗೋದಿಲ್ಲ. ಬಿಕಾಸ್ ಬಿ ಒಳಗಡೆನೇ ಎ ಇದೆ. ರೈಟ್. ಸೊ ಇದೇನಾಗುತ್ತೆ? ಕರೆಕ್ಟ್ ಆಗುತ್ತೆ. ಸೊ ಆನ್ಸರ್ ವಿಲ್ ಬಿ ಓನ್ಲಿ ಟು ಫಾಲೋಸ್. ಏನಿರುತ್ತೆ ಆನ್ಸರು? ಓನ್ಲಿ ಟು ಫಾಲೋಸ್. ನೆಕ್ಸ್ಟ್, ಆಲ್ ಬ್ಲ್ಯಾಕ್ ಆರ್ ಅಗ್ಲಿ. ಎಲ್ಲ ಬ್ಲ್ಯಾಕ್ ಅಗ್ಲಿ ಅಂತ ಹೇಳ್ತಾ ಇದ್ದಾರೆ. ರೈಟ್. ಆಲ್ ಬ್ಲ್ಯಾಕ್ ಆರ್ ಅಗ್ಲಿ. ಆಲ್ ಅಗ್ಲಿ ಆರ್ ವೈಟ್. ಆಲ್ ರ್ಯಾಬಿಟ್ಸ್ ಆರ್ ವೈಟ್. ಆಲ್ ರ್ಯಾಬಿಟ್ಸ್ ಆರ್ ವೈಟ್ ಅಂತೆ. ಆಲ್ ರ್ಯಾಬಿಟ್ಸ್ ಇಲ್ಲಿ ಮಾಡ್ತಾ ಇದ್ದೀನಿ. ದಟ್ ಈಸ್ ಎಲ್ಲ ರ್ಯಾಬಿಟು ವೈಟ್ ಇದ್ರೊಳಗಡೆ ಇರುತ್ತೆ ಅಂತ ನಮಗೆ ಅದ್ರ ಬಗ್ಗೆ ಹೇಳಿಲ್ಲ. ಎಲ್ಲ ರ್ಯಾಬಿಟು ವೈಟಲ್ಲಿದೆ ಅಂತ ಮಾತ್ರ ಹೇಳಿದ್ದಾರೆ. ಇದರೊಳಗಡೆ ಬರ್ಬೋದು, ಇಲ್ಲ, ನಮಗೆ ಅದ್ರ ಬಗ್ಗೆ ಇನ್ನೂ ಡೆಫಿನೆಟ್ ಆಗಿ ಗೊತ್ತಿಲ್ಲ. ರೈಟ್. ಸಮ್ ರ್ಯಾಬಿಟ್ಸ್ ಆರ್ ಡೆಫಿನೆಟ್ಲಿ ನಾಟ್ ಅಗ್ಲಿ. ಸೊ ಸಮ್ ರ್ಯಾಬಿಟ್ಸ್ ಆರ್ ಡೆಫಿನೆಟ್ಲಿ ನಾಟ್ ಅಗ್ಲಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಹಿಂಗೆ ಏನಾದರೂ ಕ್ರಾಸ್ ರಿಲೇಷನ್ ಇದೆನಾ? ನೋ ರಿಲೇಷನ್ ಏನಾದರೂ ಕೊಟ್ಟಿದ್ದಾರಾ? ಇಲ್ಲ. ನಮಗೆ ಡೆಫಿನೆಟ್ ಆಗಿ ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ರಾಂಗ್. ಸಮ್ ವೈಟ್ ಆರ್ ನಾಟ್ ಬ್ಲ್ಯಾಕ್. ಸಮ್ ವೈಟ್ ಆರ್ ನಾಟ್ ಬ್ಲ್ಯಾಕ್. ಈ ಪೋರ್ಷನು ನೀವು ಬ್ಲ್ಯಾಕಲ್ಲಿಲ್ಲ ಅಂತ ಹೇಳ್ಬೋದು. ಬಟ್ ನಿಮಗೆ ಡೆಫಿನೆಟ್ ಆಗಿ ಗೊತ್ತಿದೆನಾ? ಹೋಗ್ಬೋದು, ಹೋಗದೇ ಇರ್ಬೋದು. ಅದ್ರ ಬಗ್ಗೆ ನಮಗೆ ಏನು ಇನ್ನೂ ಡೆಫಿನೆಟ್ ಆಗಿ ಗೊತ್ತಿಲ್ಲ. ಸೊ ದ್ಯಾಟ್ಸ್ ವೈ ಇದು ಬೋತ್ ಆರ್ ರಾಂಗ್. ಏನು ಬರುತ್ತೆ ನಿಮ್ಮ ಆನ್ಸರು? ನೈದರ್ ಒನ್ ನಾರ್ ಟು ಫಾಲೋಸ್. ರೈಟ್. ನೈದರ್ ಒನ್ ನಾರ್ ಟು ಫಾಲೋಸ್. ನೆಕ್ಸ್ಟ್, ಸಮ್ ಪಪಾಯಸ್ ಆರ್ ಜಾಮ್. ಸೊ ಇದ್ರಿಗಿಂತ ಮುಂಚೆ ನಾನು ಒಂದು ಸ್ವಲ್ಪ ಕಾನ್ಸೆಪ್ಟನ್ನು ಹೇಳ್ತೀನಿ. ರೈಟ್. ವಿಲ್ ಡೂ ಒನ್ ಸಮ್. ಓಕೆ, ಇಲ್ಲೇ ಹೇಳೋಣ. ರೈಟ್. ದಟ್ ಈಸ್ ಕ್ಯಾನ್ ಬಿ ಆ್ಯಂಡ್ ಕ್ಯಾನ್ ನೆವರ್ ಬಿ. ಕ್ಯಾನ್ ಬಿ ಆ್ಯಂಡ್ ಕ್ಯಾನ್ ನೆವರ್ ಬಿ ಕಾನ್ಸೆಪ್ಟನ್ನು ನೋಡೋಣ. ಕ್ಯಾನ್ ಬಿ ಆ್ಯಂಡ್ ಕ್ಯಾನ್ ನೆವರ್ ಬಿ. ಸೊ ಏನಿರುತ್ತೆ? ಕ್ಯಾನ್ ಬಿ ಅಂತಂದರೆ ಪಾಸಿಬಿಲಿಟಿ. ಓಕೆ, ಎಲ್ಲಿ ಕ್ಯಾನ್ ಬಿ ಕೊಟ್ಟಿರ್ತಾರೆ ಅದು ಪಾಸಿಬಿಲಿಟಿ ಆಗಿರುತ್ತೆ. ಬಟ್ ಅಲ್ಲಿ ಕ್ಯಾನ್ ನೆವರ್ ಬಿ ಇರುತ್ತೋ ದಟ್ ಈಸ್ ಅ ಡೆಫಿನೆಟ್ ಕೇಸ್. ಕ್ಯಾನ್ ನೆವರ್ ಬಿ ಅಲ್ಲಿ ಹೋಗೋದಿಲ್ಲ ಅಂದರೆ ಯಾವತ್ತೂ ಹೋಗೋದಿಲ್ಲ. ಕ್ಯಾನ್ ನೆವರ್ ಬಿ ಫಿಶ್. ಸಿ ನೋಡಿ, ಕ್ಯಾನ್ ನೆವರ್ ಮೀನ್ಸ್ ಡೆಫಿನೆಟ್ ಆಗಬೇಕು. ಏನಿರಬೇಕು? ಅದು ಡೆಫಿನೆಟ್ ಇರುತ್ತೆ. ವಾಟ್ ದಿಸ್ ಕನ್ಕ್ಲೂಷನ್ ವಿಲ್ ಬಿ ಅ ವಾಟ್? ಡೆಫಿನೆಟ್. ಕ್ಯಾನ್ ಬಿ ಅನ್ನೋದು ಪಾಸಿಬಿಲಿಟಿ ಇದೆ. ಬಟ್ ಕ್ಯಾನ್ ನೆವರ್ ಬಿ ಇಟ್ ಈಸ್ ಅ ಡೆಫಿನೆಟ್ ಕೇಸ್. ಸೊ ಯಾವತ್ತೂ ಹೋಗೋದಿಲ್ಲ ಅಂತ ಅರ್ಥ. ಯಾವತ್ತು. ಕ್ಯಾನ್ ನೆವರ್. ನೆವರ್ ಮೀನ್ಸ್ ಯಾವತ್ತೂ ಇಲ್ಲ. ರೈಟ್. ಸೊ ಹಾಗಿದ್ರೆ ಇದನ್ನು ನೋಡೋಣ ಸ್ಟೇಟ್ಮೆಂಟ್ಸನ್ನು. ಸಮ್ ಪಪಾಯಸ್ ಆರ್ ಜಾಮ್. ಸಮ್ ಪಪಾಯಾಸ್ ಆರ್ ಜಾಮ್ ಆ್ಯಂಡ್ ಆಲ್ ಜಾಮ್ ಆರ್ ಫಿಶ್ ಆ್ಯಂಡ್ ನೋ ಜಾಮ್ ಈಸ್ ಬಾಲ್. ಯಾವುದು ಜಾಮು ಬಾಲಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರೈಟ್. ಸೊ ಕನ್ಕ್ಲೂಷನ್ ಪ್ರಕಾರ ನೋಡಿ, ಸಮ್ ಪಪಾಯಸ್ ಆರ್ ನಾಟ್ ಬಾಲ್. ಸಮ್ ಪಪಾಯಾಸ್ ಬಾಲಲ್ಲಿ ಬರೋದಿಲ್ಲ ಅಂತೆ. ರೈಟ್. ಈಸ್ ಇಟ್ ಕರೆಕ್ಟ್ ಆರ್ ನಾಟ್? ಎಸ್. ಬಿಕಾಸ್ ಇದರಲ್ಲಿರೋ ಜಾಮಲ್ಲಿರೋ ಪಾರ್ಟು ಬಾಲಲ್ಲಿರೋ ಹೋಗಲ್ಲ ಅಂದರೆ ಇದಕ್ಕೂ ಒಂದು ಸ್ವಲ್ಪ ಕೂಡ ಪಾರ್ಟು ಜಾಮಲ್ಲಿದೆನಾ? ಸೊ ಹಾಗಿದ್ರೆ ಅದು ಹೋಗ್ತಾ ಇಲ್ಲ. ರೈಟ್.
ಆಲ್ ಬಾಲ್ಸ್ ಕ್ಯಾನ್ ನೆವರ್ ಬಿ ಫಿಶ್. ಎಲ್ಲ ಬಾಲ್ಸು ಯಾವತ್ತೂ ಫಿಶ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಯಾನ್ ನೆವರ್ ಬಿ ಮೀನ್ಸ್ ಡೆಫಿನೆಟ್ ಆಗಿ ಅದು ಫಾಲೋ ಆಗಬೇಕು, 100% ಅದು ಟ್ರೂ ಇರಬೇಕು. ಎಲ್ಲ ಬಾಲ್ಸು ಫಿಶಲ್ಲಿ ಹೋಗೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಲ್ಲ ಬಾಲ್ಸು ಜಾಮಲ್ಲಿ ಹೋಗೋಕ್ಕೆ ಸಾಧ್ಯವಿಲ್ಲ, ಬಿಕಾಸ್ ಅವರಿಬ್ಬರ ನಡುವೆ ನೆಗೆಟಿವ್ ರಿಲೇಷನ್ ಇದೆ. ಬಟ್ ಇಲ್ಲಿರೋ ಸಮ್ ಪಾರ್ಟಲ್ಲಿ ಇಲ್ಲೊಂದು ಸ್ವಲ್ಪ ಪಾರ್ಟ್ ಇದೆನಾ, ಅದರಲ್ಲಿ ಈ ಥರ ನಾನು ಡ್ರಾ ಮಾಡ್ಬೋದಾ? ಇವಾಗ ನೋಡಿ ಇಲ್ಲಿ ಫಿಶ್ ಇದೆ, ರೈಟ್, ಈ ಥರ ಬಾಲ್ ಇದೆ. ಇವರಿಬ್ಬರ ಜೊತೆ ನೋ ಅಂತ ಕೊಟ್ಟಿದ್ದಾರೆ, ಬಟ್ ಫಿಶ್ ಜೊತೆ ಕೊಟ್ಟಿದ್ದಾರೆ ನಿಮಗೆ ಇಲ್ಲ. ಈ ಪಾರ್ಟಲ್ಲಿ ಅದು ಹೋಗ್ಬೋದು, ಅವ್ರು ಹೋಗದೇ ಇರ್ಬೋದು, ಅದರ ಮನಸ್ಸು, ರೈಟ್. ಸೊ ಅದ್ರ ಸಲುವಾಗಿ ಏನಾಗುತ್ತೆ, ಕ್ಯಾನ್ ನೆವರ್ ಬಿ ಫಿಶ್ ಅಂದರೆ ಅದು ನಮಗೆ ಗೊತ್ತಿಲ್ಲ, ಆಗೋದಿಲ್ಲ. ಹೋಗ್ಬೋದು, ಹೋಗದೇ ಇರ್ಬೋದು. ಸೊ ದೆನ್ ಏನಾಗುತ್ತೆ, ಅದು ರಾಂಗ್ ಆಗುತ್ತೆ. ಸೊ ಆನ್ಸರ್ ಏನು ಬರುತ್ತೆ, ಓನ್ಲಿ ಒನ್ ಫಾಲೋಸ್, ರೈಟ್. ಯಾವ್ದು ಬರುತ್ತೆ, ಓನ್ಲಿ ಒನ್ ಫಾಲೋಸ್. ಕ್ಯಾನ್ ಬಿ ಮತ್ತು ಕ್ಯಾನ್ ನೆವರ್ ಬಿ ಡಿಫ್ರೆನ್ಸ್ ಗೊತ್ತಾಗ್ತಾ? ಕ್ಯಾನ್ ಬಿ ಕೊಟ್ಟಿದಾಗ ಪಾಸಿಬಿಲಿಟಿ ಇರುತ್ತೆ, ಬಟ್ ಕ್ಯಾನ್ ನೆವರ್ ಬಿ ಕೊಟ್ಟಿದಾಗ ಏನಿರುತ್ತೆ, ಡೆಫಿನೆಟ್ ಕೇಸ್ ಇರುತ್ತೆ. ನೆಕ್ಸ್ಟ್, ನೋ ಆ್ಯಪಲ್ ಈಸ್ ಅ ಟ್ರೀ. ಯಾವುದು ಆ್ಯಪಲ್ಲು ಟ್ರೀ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ರೈಟ್. ನೋ ಆ್ಯಪಲ್ ಈಸ್ ವಾಟ್, ಟ್ರೀ. ಸಮ್ ವೆಜಿಟೇಬಲ್ಸ್ ಆರ್ ಫ್ಲವರ್ಸ್. ಸಮ್ ವೆಜಿಟೇಬಲ್ಸ್ ಆರ್ ಫ್ಲವರ್ಸ್ ಅಂತ ಹೇಳ್ತಾ ಇದ್ದಾರೆ, ಬಟ್ ಆ್ಯಪಲ್ ಮತ್ತು ಟ್ರೀ ಬಗ್ಗೆ ಇಷ್ಟೇ ಗೊತ್ತಿದೆ. ಸೊ ನೆಕ್ಸ್ಟ್ ಯಾವ್ದು ಕನೆಕ್ಟ್ ಆಗುತ್ತೆ ಅದನ್ನು ನೋಡ್ಕೊಳ್ಳಿ. ಆಲ್ ಫ್ಲವರ್ಸ್ ಆರ್ ಆ್ಯಪಲ್, ರೈಟ್. ಇಲ್ಲಿ ಆ್ಯಪಲ್ ಇದೆನಾ, ಎಲ್ಲ ಫ್ಲವರ್ಸು ಆ್ಯಪಲ್ ಇದೆ ಅಂತ ಹೇಳ್ತಾ ಇದ್ದಾರೆ, ರೈಟ್. ಆಲ್ ಫ್ಲವರ್ಸ್ ಆರ್ ಆ್ಯಪಲ್, ರೈಟ್. ನೆಕ್ಸ್ಟ್ ಫ್ಲವರ್ಸಿಗೆ ಕನೆಕ್ಟ್ ಮಾಡಿ. ಸಮ್ ವೆಜಿಟೇಬಲ್ಸ್ ಆರ್ ಫ್ಲವರ್ಸ್. ಸಮ್ ವೆಜಿಟೇಬಲ್ಸ್ ಆರ್ ಫ್ಲವರ್ಸ್, ರೈಟ್. ಸಮ್ ವೆಜಿಟೇಬಲ್ ಏನಿದೆ, ಫ್ಲವರಲ್ಲಿದೆ. ಅಗೇನ್ ನೋ ಫ್ರೂಟ್ ಈಸ್ ಫ್ಲವರ್. ಯಾವುದು ಫ್ರೂಟು ಫ್ಲವರ್ ಇಲ್ಲ, ಇದೇನಿದೆ ಫ್ರೂಟ್ ಇದೆ. ದಿಸ್ ಈಸ್ ಅ ಫ್ಲವರ್. ಓಕೆ, ಸೊ ಕನ್ಕ್ಲೂಷನ್ ಮುಖಾಂತರ ನೋಡಿ, ಆಲ್ ಫ್ಲವರ್ಸ್ ಕ್ಯಾನ್ ನೆವರ್ ಬಿ ಟ್ರೀ. ಎಲ್ಲ ಫ್ಲವರ್ಸು ಯಾವತ್ತೂ ಟ್ರೀ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವತ್ತೂ ಟ್ರೀಯಲ್ಲಿ ಹೋಗೋದಿಲ್ಲ. ಇಸ್ ಇಟ್ ಕರೆಕ್ಟ್ ಆರ್ ನಾಟ್? ಎಸ್, ಬಿಕಾಸ್ ಯಾವುದು ಆ್ಯಪಲ್ಲಿ ಟ್ರೀಯಲ್ಲಿ ಹೋಗೋದಿಲ್ಲ ಅಂದರೆ ಎಲ್ಲ ಆ್ಯಪಲ್ ಕೂಡ ಟ್ರೀಯಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಇದೇನಾಗುತ್ತೆ, ಇದು ಕರೆಕ್ಟ್ ಇದೆ, ರೈಟ್ ಆರ್ ನಾಟ್? ನೆಕ್ಸ್ಟ್, ಸಮ್ ಆ್ಯಪಲ್ಸ್ ಆರ್ ನಾಟ್ ಫ್ರೂಟ್. ಯಾವುದು ಸಮ್ ಆ್ಯಪಲ್ಸ್ ಆರ್ ನಾಟ್ ಫ್ರೂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಆ್ಯಪಲ್ ಟು ಫ್ರೂಟ್ ಅಂತೂ ನಮಗೆ ಗೊತ್ತಿಲ್ಲ, ಬಟ್ ಇದರಲ್ಲಿರೋ ಈ ಪಾರ್ಟು ಫ್ಲವರ್ ಪಾರ್ಟ್ ಆ್ಯಪಲಲ್ಲಿದೆ, ಹಾಗಿದ್ರೆ ಇದು ಕೂಡ ಒಂದು ಆ್ಯಪಲ್ ಪಾರ್ಟ್ ಆಗಿರುತ್ತಾ? ಇದು ಏನಾಗುತ್ತೆ, ಸಮ್ ಆ್ಯಪಲ್ ಈಸ್ ನಾಟ್ ಇನ್ ಅ ಫ್ರೂಟ್, ರೈಟ್. ಈ ಪಾರ್ಟ್ ಇರೋ ಆ್ಯಪಲ್ ಫ್ರೂಟಲ್ಲಿ ಬರೋಂಗಿಲ್ಲ, ರೈಟ್. ಇಟ್ ಈಸ್ ಆಲ್ಸೋ ಕರೆಕ್ಟ್. ಸೊ ಹಾಗಿದ್ರೆ ಆನ್ಸರ್ ಏನಾಗುತ್ತೆ, ಬೋತ್ 1 and 2 ಫಾಲೋಸ್. ವಾಟ್? ಬೋತ್ 1 and 2 ಫಾಲೋಸ್. ನೆಕ್ಸ್ಟ್, ಆಲ್ ಕ್ಯಾಟ್ಸ್ ಆರ್ ಆಲ್ ಕ್ಯಾಟ್ಸ್ ಆರ್ ಟೈಗರ್. ಎಲ್ಲ ಕ್ಯಾಟ್ಸ್ ಏನಿದೆ, ಟೈಗರಲ್ಲಿದೆ ಅಂತೆ. ಎಲ್ಲ ಕ್ಯಾಟ್ಸು ಟೈಗರಲ್ಲಿ ಇದೆ, ರೈಟ್. ಆಲ್ ರ್ಯಾಟ್ಸ್ ಆರ್ ಟೈಗರ್. ಎಲ್ಲ ರ್ಯಾಟ್ಸು ಟೈಗರಲ್ಲಿದೆ. ಸಮ್ ಟೈಗರ್ಸ್ ಆರ್ ಲಾಯನ್. ಸಮ್ ಟೈಗರ್ಸ್ ಆರ್ ಲಾಯನ್. ವಾಟ್ ಈಸ್ ದಿಸ್? ನೋ ಲಾಯನ್ ಈಸ್ ಅನ್ ಎಲಿಫೆಂಟ್ ಇದ್ದಿರ್ಬೋದು. ಓಕೆ, ಓಕೆ, ವಿಲ್ ಡ್ರಾ ಇಟ್, ವಿಲ್ ಟೇಕ್ ಇಟ್ ಆ್ಯಸ್ ನೋ ಲಾಯನ್ ಈಸ್ ಅನ್ ಎಲಿಫೆಂಟ್. ಇದನ್ನು ನೀವು ನೋ ಅಂತ ಬರ್ಕೊಳ್ಳಿ. ಓಕೆ, ನೋ ಲಾಯನ್ ಈಸ್ ಆನ್ ಎಲಿಫೆಂಟ್. ಯಾವುದು ಲಾಯನು ಎಲಿಫೆಂಟಲ್ಲಿ ಇಲ್ಲ ಅಂತ. ನೋ ಲಾಯನ್ ಈಸ್ ಆನ್ ಎಲಿಫೆಂಟ್. ಓಕೆ, ಸೊ ಹಾಗಿದ್ರೆ ಕನ್ಕ್ಲೂಷನ್ಸಲ್ಲಿ ಏನು ಹೇಳ್ತಾ ಇದ್ದಾರೆ, ನೋ ಎಲಿಫೆಂಟ್ ಈಸ್ ಅ ಕ್ಯಾಟ್. ಯಾವುದು ಎಲಿಫೆಂಟು ಕ್ಯಾಟಲ್ಲಿ ಬರೋದಿಲ್ಲ ಅಂತೆ. ಲಾಯನ್ ಟು ಎಲಿಫೆಂಟ್ ಗೊತ್ತಿದೆ, ಬಟ್ ಕ್ಯಾಟಲ್ಲಿ ಗೊತ್ತಿದೆನಾ? ಗೊತ್ತಿಲ್ಲ, ರೈಟ್. ಡೆಫಿನೆಟ್ ಆಗಿ ಗೊತ್ತಿಲ್ಲ. ಆಲ್ ಕ್ಯಾಟ್ಸ್ ಕ್ಯಾನ್ ನೆವರ್ ಬಿ ಎಲಿಫೆಂಟ್. ಎಲ್ಲ ಕ್ಯಾಟ್ಸು ಯಾವತ್ತೂ ಎಲಿಫೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ, ಗೊತ್ತಿಲ್ಲ, ರೈಟ್. ಬಿಕಾಸ್ ಇದರಲ್ಲಿರೋ ಸಮ್ ಪಾರ್ಟ್ ಮಾತ್ರ ಗೊತ್ತಿದೆ. ಈ ಸಮ್ ಪಾರ್ಟ್ ಕೂಡ ಟೈಗರ್ದಿದೆ, ಇಲ್ಲಿ ಕ್ಯಾಟಲ್ಲಿರೋದು ಇಲ್ಲಿ ಹೋಗ್ಬೋದಲ್ಲ, ರೈಟ್. ಯಾವತ್ತೂ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ಅದ್ರ ಬಗ್ಗೆ ನಮಗೆ ಡೆಫಿನೆಟ್ ಆಗಿ ಇನ್ನೂ ಗೊತ್ತಿಲ್ಲ. ಸೊ ನೆಕ್ಸ್ಟ್, ಸಮ್ ರ್ಯಾಟ್ಸ್ ಆರ್ ಕ್ಯಾಟ್. ಕೆಲವು ರ್ಯಾಟ್ಸ್ ಕ್ಯಾಟ್ಸಲ್ಲಿ ಇದೆನಾ, ಕಾಣಿಸ್ತಾ ಇದ್ದಾನೆ ನಿಮಗೆ? ಸೊ ದ್ಯಾಟ್ ಈಸ್ ನೋ. ಸೊ ಯಾವ್ದು ಬರುತ್ತೆ, ಯಾವುದು ಬರೋಂಗಿಲ್ಲ, ರೈಟ್. ಸೊ ನನ್ ಫಾಲೋಸ್. ಸೊ ನನ್ ಫಾಲೋಸ್, ರೈಟ್. ಸಿ, ಇನ್ನೊಂದು ನನ್ ಫಾಲೋಸ್ ಆ್ಯಂಡ್ ನನ್ ಆಫ್ ದೀಸಲ್ಲಿ ಡಿಫ್ರೆನ್ಸ್ ಇರುತ್ತೆ. ನನ್ ಫಾಲೋಸ್ ಆ್ಯಂಡ್ ನನ್ ಆಫ್
ದೀಸ್. ಇಲ್ಲಿ ಲಾಸ್ಟಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ಇಟ್ ಈಸ್ ನನ್ ಆಫ್ ದೀಸ್ ಅಂತ ಇದೆ, ರೈಟ್. ಸೊ ಏನು ಡಿಫ್ರೆನ್ಸ್ ಇದೆ? ನನ್ ಫಾಲೋಸ್ ಅಂದರೆ ಯಾವುದು ಕನ್ಕ್ಲೂಷನ್ನು ಫಾಲೋ ಆಗೋದಿಲ್ಲ. ನನ್ ಆಫ್ ದೀಸ್ ಅಂತಂದರೆ ಅಲ್ಲಿರೋ ಆಪ್ಷನ್ಸಲ್ಲಿ ಇಲ್ಲೇನಿದೆಯಲ್ಲ ಆಪ್ಷನ್ಸು, ದಟ್ ಈಸ್ ಓನ್ಲಿ 1, ಓನ್ಲಿ 2, ಓನ್ಲಿ 3 ಅಲ್ಲಿರೋ ಆಪ್ಷನ್ಸಲ್ಲಿ ಏನಿದೆ ಅಲ್ಲ ಅದರಲ್ಲಿ ಯಾವುದು ಫಾಲೋ ಆಗೋಲ್ಲ, ಅದನ್ನು ಬಿಟ್ಟು ಬೇರೆ ಒಂದು ಫಾಲೋ ಆಗ್ಬೋದು ಅಂತ ಅರ್ಥ. ಸೊ ಆ ಆಪ್ಷನ್ನಲ್ಲಿರೋದು ಯಾವುದು ಕರೆಕ್ಟ್ ಇಲ್ಲ ಅಂತ ಅರ್ಥ. ದಟ್ ಈಸ್ ಅವಾಗ ನೀವು ನನ್ ಆಫ್ ದಿಸ್ ಅಂತ ಟೆಕ್ ಮಾಡಬೇಕು. ನನ್ ಫಾಲೋಸ್ ಅಂದರೆ ಯಾವುದು ಕನ್ಕ್ಲೂಷನ್ಸ್ ಕರೆಕ್ಟ್ ಆಗಲ್ಲ. ಇದರಲ್ಲಿ ಡಿಫ್ರೆನ್ಸ್ ತಿಳ್ಕೊಳ್ಳಿ, ನನ್ ಫಾಲೋಸ್ ಆ್ಯಂಡ್ ನನ್ ಆಫ್ ದಿಸ್. ನನ್ ಆಫ್ ದಿಸ್ ಅಂದರೆ ಆಪ್ಷನಲ್ಲಿರೋದು ಯಾವುದು ಕರೆಕ್ಟ್ ಇಲ್ಲ, ಬಟ್ ನನ್ ಫಾಲೋಸ್ ಅಂದರೆ ಕನ್ಕ್ಲೂಷನ್ಸಲ್ಲಿರೋದು ಯಾವುದು ಕರೆಕ್ಟ್ ಇಲ್ಲ ಅಂತ ಅರ್ಥ, ರೈಟ್. ನೆಕ್ಸ್ಟ್ ಏನಿದೆ? ಸಮ್ ರನ್ಸ್ ಆರ್ ಸ್ಕ್ವೇರಲ್. ವಾಟ್? ಸಮ್ ರನ್ಸ್ ಆರ್ ವಾಟ್ ಸ್ಕ್ವೇರಲ್ ಅಂತ ಹೇಳ್ತಾ ಇದ್ದಾರೆ. ಸಮ್ ರನ್ಸ್ ಏನಿದೆ ಸ್ಕ್ವೇರಲಲ್ಲಿ ಇದೆ, ರೈಟ್. ಆಲ್ ಸ್ಕ್ವೇರಲ್ಸ್ ಆರ್ ಜಂಪ್. ನೋ ವಾಕ್ ಈಸ್ ಜಂಪ್. ಯಾವುದು ವಾಕು ಜಂಪಲ್ಲಿ ಇಲ್ಲ. ಕನ್ಕ್ಲೂಷನ್ಸ್ ಏನಿದೆ, ರೈಟ್. ಸಮ್ ಜಂಪ್ಸ್ ಆರ್ ರನ್. ವಾಟ್? ಸಮ್ ಜಂಪ್ಸ್ ರನ್ನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಆರ್ ನಾಟ್? ಎಸ್. ಈ ಪಾರ್ಟ್ ಏನಿದೆ ಜಂಪ್ಸ್ ರನ್ನಲ್ಲಿ ಕಾಣಿಸ್ತಾ ಇದೆನಾ? ಎಸ್. ಸಮ್ ಸ್ಕ್ವೇರಲ್ಸ್ ಆರ್ ಡೆಫಿನೆಟ್ಲಿ ನಾಟ್ ವಾಕ್. ಸಿ, ಎಲ್ಲ ಜಂಪ್ ವಾಕಲ್ಲಿ ಹೋಗೋದಿಲ್ಲ ಅಂದರೆ ಇದ್ರ ಒಳಗಡೆ ಇರೋ ಸ್ಕ್ವೇರಲ್ಸ್ ಕೂಡ ಜಂಪಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಹೋಗೋದಿಲ್ಲ ಅಂದರೆ ಸಮ್ ಪಾರ್ಟ್ ಕೂಡ ಹೋಗೋದಿಲ್ಲ, ರೈಟ್. ದಟ್ ಈಸ್ ಆಲ್ಸೋ ಟ್ರೂ. ನೋ ವಾಕ್ ಈಸ್ ರನ್. ಯಾವುದು ವಾಕು ರನ್ ಹೋಗೋದಿಲ್ಲ. ರನ್ ಟು ವಾಕ್ ಬಗ್ಗೆ ನಮಗೆ ಇನ್ನೂ ಡೆಫಿನೆಟಾಗಿ ಗೊತ್ತಿಲ್ಲ. ಈ ಪಾರ್ಟ್ ಮಾತ್ರ ನಮಗೆ ಗೊತ್ತಿದೆ. ಇದರಲ್ಲಿ ಬಗ್ಗೆ ಗೊತ್ತಿದೆನಾ? ಹೋಗ್ಬೋದು, ಇಲ್ಲಿ ಬಂದು ವಾಕ್ ಕೂತ್ಕೊಳ್ಬೋದು, ರೈಟ್. ಸೊ ದಟ್ಸ್ ವೈ ಅದ್ರ ಬಗ್ಗೆ ರಾಂಗ್ ಆಗುತ್ತೆ. ಸೊ ಹಾಗಿದ್ರೆ 1 9 ಯಾವ್ದು ಫಾಲೋ ಆಗುತ್ತೆ? ಓನ್ಲಿ 1 9 2 ಫಾಲೋಸ್. ವಾಟ್? ಆನ್ಸರ್ ಏನಾಗಿರುತ್ತೆ? ಓನ್ಲಿ 1 9 2 ಫಾಲೋಸ್, ರೈಟ್. ನೆಕ್ಸ್ಟ್ ಸಮ್ ಓಷನ್ಸ್ ಆರ್ ಸ್ಟ್ರೀಮ್. ಏನಿದೆ? ಸಮ್ ಓಷನ್ಸ್ ಆರ್ ವಾಟ್? ಸ್ಟ್ರೀಮ್. ಸಿ ಇಸ್ ಅ ಸ್ಟ್ರೀಮ್. ನೆಕ್ಸ್ಟ್ ನೋ ಸಿ ಈಸ್ ಓಷನ್. ಯಾವುದು ಸಿ ಏನಿಲ್ಲ, ಓಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಅ ಸಿ. ನೋ ಕರೆಂಟ್ ಈಸ್ ಸ್ಟ್ರೀಮ್. ಯಾವುದು ಕರೆಂಟು ಸ್ಟ್ರೀಮಲ್ಲಿ ಇಲ್ಲ. ಆಲ್ ಕರೆಂಟ್ಸ್ ಆರ್ ಕೋಲ್ಡ್. ದಿಸ್ ಈಸ್ ಅ ಕರೆಂಟ್. ಆಲ್ ಕರೆಂಟ್ಸ್ ಆರ್ ವಾಟ್? ಕೋಲ್ಡ್. ಓಕೆ. ನೆಕ್ಸ್ಟ್ ಕನ್ಕ್ಲೂಷನ್ಸ್ ಏನಿದೆ? ಸಮ್ ಸ್ಟ್ರೀಮ್ಸ್ ಆರ್ ನಾಟ್ ಕೋಲ್ಡ್. ಸಮ್ ಸ್ಟ್ರೀಮ್ಸ್ ಇಲ್ಲಿದೆನಾ? ಇದು ಕೋಲ್ಡಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ರೈಟ್. ಸಿ, ಸಮ್ ಸ್ಟ್ರೀಮ್ಸ್ ಟು ಕೋಲ್ಡ್. ಸ್ಟ್ರೀಮ್ಸ್ ಟು ಕರೆಂಟ್ ಅಂತೂ ಗೊತ್ತಿದೆ ನಮಗೆ. ಸಮ್ ಸ್ಟ್ರೀಮ್ಸ್ ಆರ್ ವಾಟ್? ಯಾವುದು ಸ್ಟ್ರೀಮು ಕರೆಕ್ಟಲ್ಲಿ ಹೋಗೋಕ್ಕೆ ಸಾಧ್ಯವಿಲ್ಲ, ಬಟ್ ಕೋಲ್ಡಲ್ಲಿ ಹೋಗ್ಬೋದಾ? ಇಲ್ಲಿ ಸಮ್ ಸ್ಟ್ರೀಮ್ಸ್ ಆರ್ ನಾಟ್ ಕೋಲ್ಡ್. ಸಮ್ ಸ್ಟ್ರೀಮ್ಸ್ ಏನಿದೆ ಇದನ್ನು ನಾನು ಹೀಗೂ ಡ್ರಾ ಮಾಡ್ಬೋದಾ? ಕರೆಂಟ್ ಆ್ಯಂಡ್ ಸ್ಟ್ರೀಮ್ ಇವೆರಡು ಕೋಲ್ಡಲ್ಲಿ ಬರ್ಬೋದಲ್ವಾ? ಬಿಕಾಸ್ ಎಲ್ಲ ಕರೆಂಟು ಕೋಲ್ಡಲ್ಲಿದೆ. ಈ ಥರ ನಾನು ಹೇಳಿರೋದು ಮಾತ್ರ ಕರೆಂಟು ಸ್ಟ್ರೀಮ್ ಮಾತ್ರ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ, ಬಟ್ ಸ್ಟ್ರೀಮ್ ಟು ಕೋಲ್ಡ್ ಏನಾದರೂ ಗೊತ್ತಿದ್ದಾನೆ ನಿಮಗೆ? ಸಮ್ ಸ್ಟ್ರೀಮ್ಸ್ ಆರ್ ನಾಟ್ ಕೋಲ್ಡ್ ಅಂತ ಗೊತ್ತಿದ್ದಾನೆ? ಡೆಫಿನೆಟಾಗಿ ಇಲ್ಲ. ಅದು ಫುಲ್ ಕೂಡ ಹೋಗ್ಬೋದು. ಟೋಟಲ್ ಆಗಿ ಸ್ಟ್ರೀಮು ಕೋಲ್ಡ್ ಒಳಗಡೆ ಹೋಗ್ಬೋದು. ದಟ್ಸ್ ವೈ ದಟ್ ಈಸ್ ಅ ರಾಂಗ್. ಆಲ್ ಕೋಲ್ಡ್ ಕ್ಯಾನ್ ನೆವರ್ ಬಿ ಸ್ಟ್ರೀಮ್. ಎಲ್ಲ ಕೋಲ್ಡು ಯಾವತ್ತು ಸ್ಟ್ರೀಮ್ ಆಗೋಕ್ಕೆ ಸಾಧ್ಯವಿಲ್ಲ ಅಂತೆ, ರೈಟ್. ಎಸ್, ಈಸ್ ಇಟ್ ಕರೆಕ್ಟ್ ಆರ್ ನಾಟ್? ಎಸ್, ಕರೆಕ್ಟ್. ಯಾವತ್ತು ವಾಟ್? ಎಲ್ಲ ಕೋಲ್ಡು ಸ್ಟ್ರೀಮಲ್ಲಿ ಹೋಗೋಕ್ಕೆ ಸಾಧ್ಯನಾ? ಇಲ್ಲ. ಯಾಕೆ ನೋಡಿ, ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ? ಸಿ, ಇದರಲ್ಲಿರೋ ಕರೆಂಟ್ ಪಾರ್ಟು ಯಾವತ್ತೂ ಸ್ಟ್ರೀಮಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಎಲ್ಲ ಸ್ಟ್ರೀಮು ಎಲ್ಲ ಕೋಲ್ಡು ಸ್ಟ್ರೀಮಲ್ಲಿ ಹೋಗೋಕ್ಕೆ ಸಾಧ್ಯನಾ? ಇಲ್ಲ. ಇದನ್ನು ತಿಳ್ಕೊಳ್ಳಿ. ಎಲ್ಲ ಸ್ಟ್ರೀಮು ಕೋಲ್ಡಲ್ಲಿ ಹೋಗ್ಬೋದು, ಬಟ್ ಎಲ್ಲ ಕೋಲ್ಡು ಸ್ಟ್ರೀಮಲ್ಲಿ ಹೋಗೋಕ್ಕೆ ಸಾಧ್ಯವಿಲ್ಲ. ಬಿಕಾಸ್ ಅದರಲ್ಲಿರೋ ಸಮ್ ಪಾರ್ಟ್ ಕರೆಂಟ್ ಪಾರ್ಟ್ ಜೊತೆ ಏನಿದೆ? ನೋ ರಿಲೇಷನ್ ಇದೆ. ಟೋಟಲ್ ಆಗಿ ನೋ ರಿಲೇಷನ್ ಅಂತ ಇದೆ, ರೈಟ್. ಸೊ ಇದೇನಾಗುತ್ತೆ? ಕ್ಯಾನ್ ನೆವರ್ ಬಿ ಸ್ಟ್ರೀಮ್. ಎಸ್. ನೋ ಓಷನ್ ಈಸ್ ಅ ಕರೆಂಟ್. ಯಾವುದು ಓಷನು ಕರೆಂಟ್ ಆಗೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ, ರೈಟ್. ಎಸ್. ಈ ಪಾರ್ಟ್ ಈ ಕರೆಂಟಲ್ಲಿ ಹೋಗೋದಿಲ್ಲ ಅಂದರೆ ಎಲ್ಲ ಪಾರ್ಟ್ ಹೋಗೋಕ್ಕೆ ಸಾಧ್ಯನಾ? ಈ ಪಾರ್ಟು ಅದರಲ್ಲಿ ಹೋಗಲ್ಲ. ಹಾಗಿದ್ರೆ ಎಲ್ಲ ಹೋಗುತ್ತಾ? ನೋ ಓಷನ್ ಈಸ್ ಕರೆಂಟ್. ಯಾವುದು ಓಷನ್ ಕರೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ರೈಟ್.
ಹೋಗೋಕ್ಕೆ ಸಾಧ್ಯವಿಲ್ಲ. ಎಸ್. ನೆಕ್ಸ್ಟ್, ಸಾರಿ 1 minute, ನೋ ಓಷನ್ ಈಸ್ ಕರೆಂಟ್ ಅಂತ ಹೇಳ್ತಾ ಇದ್ದಾರೆ. ಸಿ, ಈ ಸಮ್ ಪಾರ್ಟು ಕರೆಂಟಲ್ಲಿ ಇಲ್ಲ, ಬಟ್ ಇಲ್ಲಿರೋ ಪಾರ್ಟ್ ಆಲ್ ಓಷನ್ ಈಸ್ ನಾಟ್ ಅ ಕರೆಂಟ್ ಅಂತ ಕೊಟ್ಟರೆ ಅದು ಕರೆಕ್ಟ್ ಆಗ್ತದೆ. ಕ್ಯಾನ್ ನೆವರ್ ಬಿ ಅಂತ ಕೊಟ್ಟಿದ್ರೆ, ಯಾವತ್ತೂ ಆಗಲ್ಲ ಅಂತ ಕೊಟ್ಟಿದ್ರೆ ಅದು ಕರೆಕ್ಟ್ ಆಗ್ತಿತ್ತು. ಬಟ್ ಈ ಪಾರ್ಟ್ ಬಗ್ಗೆ ನಮಗೆ ಡೆಫಿನೆಟ್ ಆಗಿ ಗೊತ್ತಿಲ್ಲ. ಸೊ ದ್ಯಾಟ್ಸ್ ವೈ ಇದು ರಾಂಗ್ ಆಗುತ್ತೆ. ಯಾವ್ದು ಫಾಲೋ ಆಗುತ್ತೆ? ಓನ್ಲಿ 2 follows. ವಾಟ್? ಓನ್ಲಿ 2 follows. ನೆಕ್ಸ್ಟ್, some networks are what? Web. Some networks are web and some networks are browse. All browse are chat and no chat is internet. ಯಾವುದು ಚಾಟ್? ಇಂಟರ್ನೆಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಕನ್ಕ್ಲೂಷನ್ಸ್ ಏನಿದೆ? ಆಲ್ ನೆಟ್ವರ್ಕ್ಸ್ ಕ್ಯಾನ್ ನೆವರ್ ಬಿ ಇಂಟರ್ನೆಟ್. ಆಲ್ ನೆಟ್ವರ್ಕ್ಸ್, ವಾಟ್? ಎಲ್ಲ ನೆಟ್ವರ್ಕ್ಸು ಯಾವತ್ತೂ ಇಂಟರ್ನೆಟ್ ಆಗೋಕ್ಕೆ ಸಾಧ್ಯವಿಲ್ಲ ಅಂತೆ. ಎಸ್ ಆರ್ ನೋ? ರೈಟ್. ಇಲ್ಲಿರೋ ಸಂಪಾಟು ಕೂಡ ಸಿ ನೋಡಿ ಇಂಟರ್ನೆಟ್ ಒಳಗಡೆ ಹೋಗೋದಿಲ್ಲ, ಬಿಕಾಸ್ ಇಲ್ಲಿ ಏನಿದೆ? ಇದು ಚಾಟ್, ರೈಟ್? ಎಲ್ಲ ಚಾಟು ಇಂಟರ್ನೆಟ್ ಒಳಗಡೆ ಹೋಗೋದಿಲ್ಲ. ಹಾಗಿದ್ರೆ ಇದರಲ್ಲಿರೋ ಸಮ್ ಪಾರ್ಟ್ ಕೂಡ ಇಂಟರ್ನೆಟ್ ಹೋಗೋಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಎಲ್ಲ ಹೋಗೋಕ್ಕೆ ಸಾಧ್ಯನಾ? ಇಲ್ಲ, ರೈಟ್? ಎಸ್. ನೆಕ್ಸ್ಟ್, ನೋ ವೆಬ್ ಈಸ್ ಚಾಟ್. ಯಾವುದು ವೆಬ್ಬು ಚಾಟಲ್ಲಿ ಇಲ್ಲನಾ? ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಸೊ ಸಮ್ ಇಂಟ್ರೆಸ್ಟ್ ಆರ್ ಬ್ರೌಸ್. ಸಮ್ ಇಂಟ್ರೆಸ್ಟ್ ಆರ್ ಬ್ರೌಸ್. ನೋ ರಿಲೇಷನ್ ಇದೆ. ಹಾಗಿದ್ರೆ ಪಾಸಿಟಿವ್ ಕರೆಕ್ಟ್ ಆಗುತ್ತಾ? ರಾಂಗ್. ಸೊ ಯಾವ್ದು ಫಾಲೋ ಆಗುತ್ತೆ? ಓನ್ಲಿ 1 follows. ರೈಟ್? ಓನ್ಲಿ 1 follows. ರೈಟ್? ಅರ್ಥ ಆಗಿದ್ದೇನೆ ಎಲ್ಲರಿಗೂ ಕ್ಲಾಸು? ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ದ ಕ್ಲಾಸ್. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ರೈಟ್? ನೀವು ನೆಕ್ಸ್ಟ್ ಕ್ವಶನನ್ನು ಹೋಮ್ವರ್ಕ್ ಮಾಡಿ ಕಮೆಂಟ್ ಮಾಡ್ತೀರಾ? ರೈಟ್? ಕಮೆಂಟ್ ದ ಆನ್ಸರ್ ಆಫ್ ದಿಸ್ ಕ್ವಶನ್. 15th ಕ್ವಶನ್ ಏನಿದೆ ಇದ್ರದ್ದು ಆನ್ಸರನ್ನು ನೀವು ಕಮೆಂಟ್ ಮಾಡಿ. ರೈಟ್? ಇಫ್ ಯು ಲೈಕ್ ದ ಕ್ಲಾಸ್, ನಿಮಗೆ ಈ ಕ್ಲಾಸ್ ನಿಮಗೆ ಬೆನಿಫಿಟ್ ಅನಿಸಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಸೊ ಥ್ಯಾಂಕ್ ಯು ಎವ್ರಿ ಒನ್.